वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನನ್ನ ನಾವು ಹೋಗಿ ಸೇರ್ಬೇಕು ಅಂತ ಅಂದ್ರೆ ತ್ರಿಗುಣಗಳ ಸ್ಪರ್ಶವೇ ಇರಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ತ್ರಿಗುಣಗಳು ಹೇಗಿರುತ್ತೆ ಅಂತ ಅಂದ್ರೆ, ಈ ಹಸುವಿಗೆ ಹಗ್ಗದಿಂದ ಕಟ್ಟಾಕಿದ್ರೆ ಭಗವಂತ ಈ ಮನುಷ್ಯರನ್ನ ಈ ತ್ರಿಗುಣಗಳಿಂದ ಕಟ್ ಹಾಕಿದಾನೆ. ಅಂದ್ರೆ ಈಗ ಆ ಹಸು ಆ ಹಗ್ಗವನ್ನ ಬಿಚ್ಚಿ ಹೋದ್ರೆ ಮಾತ್ರ ಅದು ಹೋಗಿ ಹೇಗೆ ಸೇರೋದಿಕ್ ಸಾಧ್ಯನೋ ಹಾಗೆ ನಾವು ಸಹ ಅಷ್ಟೇ ಈ ತ್ರಿಗುಣಗಳಿಂದ ನಾವು ಸಂಪೂರ್ಣ ದೂರ ಇದ್ದಾಗ ಮಾತ್ರ ನಾನು ಭಗವಂತನನ್ನ ಹೋಗಿ ಸೇರೋದಕ್ಕೆ ಸಾಧ್ಯ. ಇಲ್ಲ ಅಂತ ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ಇಲ್ಲಿ ಹುಟ್ತಾನೆ ಇರ್ಬೇಕು, ಇಲ್ಲಿ ಸಾಯ್ತಾನೆ ಇರ್ಬೇಕು. ಯಾವ ರೀತಿ ಹುಟ್ತೀವಿ ಅಂತ ಅಂದ್ರೆ ಸಾಯುವ ಕೊನೆ ಗಳಿಗೆಯಲ್ಲಿ ನಮ್ಮ ಯಾವ ಗುಣ ಇರುತ್ತೋ ಆ ಗುಣಕ್ಕನುಗುಣವಾಗಿ ನಾವು ಮತ್ತೆ ಮುಂದಿನ ಜನ್ಮದಲ್ಲಿ ಹುಟ್ತಾ ಹೋಗ್ತೀವಿ. ಉದಾಹರಣೆ, ಸಾಯೋ ಸಮಯದಲ್ಲಿ ನಮಗೆ ಸಾತ್ವಿಕತೆ ಇದ್ರೆ ನಾವು ಒಳ್ಳೆ ಮನೆತನದಲ್ಲಿ ಹುಡ್ತೀವಿ, ಒಳ್ಳೆ ಸಂಸ್ಕಾರ ಇರೋ ಮನೆಯಲ್ಲಿ ಹುಡ್ತೀವಿ. ಅದೇ ರಜೋಗುಣ ಇದ್ರೆ ನಾವು ರಜೋಗುಣದ ಇರುವಂತಹ ಮನೆಯಲ್ಲೇ, ಅಂದ್ರೆ ಬೇಕು 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 ಅನ್ನುವಂತಹ ಮನೆಯಲ್ಲೇ ಹುಡ್ತಾ ಹೋಗ್ತೀವಿ. ಯಾವಾಗ ನಮಗೆ ತಮೋ ಗುಣದಿಂದ ನಾವು ಸಾಯ್ತೀವೋ ಆಗ ನಾವು ಕೆಟ್ಟ ಕೆಲಸವನ್ನ ಮಾಡುವಂತಹವರಾಗ್ತೀವಿ. ಉದಾಹರಣೆ, ಯಾರೆಲ್ಲ ಕೆಟ್ಟ ಕೆಲಸವನ್ನ ಮಾಡ್ತಾರೋ, ನಕ್ಸಲೇಟ್ ಇರ್ಬೋದು, ಉಗ್ರಗಾಮಿಗಳಿರ್ಬೋದು, ಅಂತಹ ಮನೆಯಲ್ಲಿ ನಾವು ಹುಡ್ತಾ ಹೋಗ್ತೀವಿ ಅಂತ ಭಗವಂತ ಆ ಆಪ್ಷನ್ ಅನ್ನು ನಮ್ಗೆ ಕೊಟ್ಬಿಟ್ಟಿದ್ದಾನೆ. ನೋಡು, ನೀನು ಮುಂದಿನ ಜನ್ಮದಲ್ಲಿ ಹೇಗ್ ಹುಡ್ತೀಯ ಅಂತ. ಇಲ್ಲಪ್ಪ, ನನಗ್ ಬೇಡ, ನಾನು ಯಾರ ಮನೆಯಲ್ಲೂ ಹುಟ್ಟಲ್ಲ ಅಂತ ಅಂದ್ರೆ ನೀನು 100% ಈ ಹಗ್ಗದಿಂದ ಅಂದ್ರೆ ತ್ರಿಗುಣಗಳಿಂದ ದೂರ ಇರಬೇಕು. ಹೌದಾ, ತ್ರಿಗುಣಗಳಿಂದ ಹೇಗಪ್ಪ ದೂರ ಇರೋದು ಅಂತ ಅಂದ್ರೆ ಅದಕ್ಕೂ ಭಗವಂತ ಹೇಳ್ತಾ ಹೋಗ್ತಾನೆ. ಈ 3 ಗುಣಗಳ ಬಗ್ಗೆ ವಿವರಣೆಯನ್ನ ಕೊಡ್ತಾ, ಗುಣಾನ್ ಗುಣಗಳನ್ನ, ಏತಾನ್ ಈ ಎಲ್ಲ, ಆತಿಥ್ಯ ದಾಟಿ, 3 ದೇಹಿ ದೇಹಿಯು, ದೇಹ ಶರೀರದಿಂದ, ಸಮುದ್ಭವಾನ್ ಉದ್ಭವವಾದ, ಜನ್ಮ ಹುಟ್ಟು, ಮೃತ್ಯು ಮರಣ, ಜರ ಅಂದ್ರೆ ಮುಪ್ಪು, ದುಃಖೈಹಿ ಅಂದ್ರೆ ದುಃಖಗಳಿಂದ, ವಿಮುಕ್ತಾಹ ವಿಮುಕ್ತರಾಗಿ, ಅಮೃತಂ ಅಮೃತವನ್ನ, ಅನುಷ್ಯತೆ ಅನುಭವಿಸುತ್ತಾನೆ. ಅಂದ್ರೆ ಯಾರು ಈ 3 ಗುಣಗಳಿಂದ ದಾಟಿ ಹೋಗ್ತಾರೋ ಅವರು ಅಮೃತವನ್ನ ಅಂದ್ರೆ ಸುಖವನ್ನ ಅನುಭವಿಸ್ತಾರೆ. ಅಂದ್ರೆ ನಾವು ಜೀವನದಲ್ಲಿ ಬಹಳ ಮುಖ್ಯವಾಗಿ ಮಾಡಬೇಕಾಗಿದ್ದು ಏನಪ್ಪಾ ಅಂತ ಅಂದ್ರೆ, ನಾನು ಆಗ್ಲೇ ಹೇಳದ್ನಲ್ಲ, ಹಸು ಆ ಹಗ್ಗದಿಂದ ಹೇಗೆ ಬಿಡಿಸ್ಕೋಬೇಕು ಅಂತ ಯೋಚನೆ ಮಾಡೋದು. ಹಾಗೇನೆ ಅದು ಬರೀ ಯೋಚನೆ ಮಾಡತ್ತಷ್ಟೆ. ಆದ್ರೆ ನಾವು ಈ ಜೀವನದಲ್ಲಿ ಬಹಳ ಮುಖ್ಯವಾಗಿ ಮಾಡ್ಬೇಕಾಗಿರೋ ಕೆಲಸ ಅಂತ ಅಂದ್ರೆ ಈ ಬಂಧನದಿಂದ, ಈ ಹಗ್ಗದಿಂದ ಬಿಡಿಸ್ಕೊಳ್ಳೋದು, ಮುಕ್ತಿಯನ್ನ ಪಡೆಯೋದು. ಹೌದಾ, ನಮಗೆ ಬಂಧನ ಇದೆಯಾ? ನನಗೆ ಯಾವ ಬಂಧನನೂ ಇಲ್ಲಪ್ಪ, ನಮ್ಮ ಮನೇಲಿ ಫ್ರೀ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ರೆ ಇಲ್ಲ, ನಮಗೆಲ್ಲ ಭಗವಂತ ಒಂದು ಬಂಧನದಲ್ಲಿ ಕಟ್ಟಾಕ್ಬಿಟ್ಟಿದ್ದಾನೆ. ಅದು ಯಾವ ಬಂಧನಪ್ಪ ಅಂದ್ರೆ ಸಂಸಾರ ಅನ್ನೋ ಬಂಧನ. ಸಂಸಾರ ಅನ್ನೋದು ಬಂಧನನ ಅಂತ ನೋಡೋದಾದ್ರೆ ಹೌದು, 100% ಅದು ಬಂಧನನೇ. ಯಾಕೆ ಅಂತ ಅಂದ್ರೆ ನಾವೆಲ್ಲರೂ ಹೇಳೋದು ಮೊದಲಿಗೆ ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನ ಕರ್ತವ್ಯ ಅಲ್ವಾ? ಅಲ್ಲಿ ನೋಡಿ, ಗಂಡ, ಮನೆ, ಮಕ್ಕಳು, ಕರ್ತವ್ಯ ಬರ್ತಾನೆ ಇಲ್ಲ. ಬರ್ತಾ ಇರೋದೇನೋ ನನ್ನ 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 ಅಯ್ಯೋ ನನ್ ಮನೆ ಕಣ್ರಿ, ಅಯ್ಯೋ ನನ್ ಮನೆ ಕ್ಲೀನ್ ಆಗಿರ್ಬೇಕು, ಅಯ್ಯೋ ನಾನ್ ಅಡಿಗೆ ಮಾಡ್ಬೇಕು, ಅಯ್ಯೋ ನಾನ್ ಮಾಡಿದ್ರೇನೇ ಎಲ್ಲ, ನಾನ್ ಇಲ್ಲ ಅಂದ್ರೆ ಏನೋ ಆಗೋದೇ ಇಲ್ಲ. ಹೌದಾ, ನೀನ್ ಇಲ್ಲ ಅಂದ್ರೆ ಆಗೋದೇ ಇಲ್ವಾ? ನೀನ್ ಇಲ್ದೇ ಇದ್ದಾಗ್ಲೂ ಆಗ್ತಾ ಇತ್ತಲ್ವಾ ಅಂತ ನಾವು ಯೋಚನೆ ಮಾಡೋದೇ ಇಲ್ಲ. ಆದ್ರೆ ನೋಡಿ, ನಾವು ನಿದ್ರೆಯಲ್ಲಿ ಜಾರಿದಾಗ ಆಗ ಇರುತ್ತಾ ನನ್ ಮನೆ, ನನ್ ಗಂಡ, ನನ್ ಮನೆ ಮಕ್ಕಳು ಎಲ್ಲ ಇರುತ್ತಾ? ಏನು ಇರಲ್ಲ. ಎಲ್ಲ ಮರೆತು ಭಗವಂತನ ಮಡಿಲಲ್ಲಿ ಮಲಗ್ಬಿಟ್ಟಿರ್ತೀವಿ. ಆದ್ರೆ ಎಚ್ಚರ ಆದ ತಕ್ಷಣ ಮತ್ತೆ ಕಟ್ಟಾಕ್ಬಿಡ್ತಾನೆ.
ಯಾವ್ದ್ರಿಂದ? ಮತ್ತೆ ಈ ತ್ರಿಗುಣಗಳಿಂದ. ಅದಕ್ಕೆ ಇದು ಯಾಕಪ್ಪ ಬರುತ್ತೆ ಅಂದ್ರೆ ನಾನು ನನ್ನದು ಅಂತ ಅನ್ನೋದ್ರಿಂದನೇ. ಹಾಗಿದ್ರೆ ನಾನು ನಂದು ಅನ್ಬಾರ್ದಾ? ಇದು ನನ್ ಮನೆ ಅಲ್ವಾ? ಹೌದು, ಇದು ನಿನ್ನ ಮನೆನೇ. ಆದ್ರೆ ಇದು ಯಾವಾಗ ಬರುತ್ತೆ ಅಂತ ನಾನ್ ತಿಳ್ಕೋಬೇಕು. ಯಾವಾಗ ಅಂದ್ರೆ ದೇಹಿ ಅಂದ್ರೆ ಯಾರು ಜೀವ ಅಂದ್ರೆ ದೇಹ ಇರುವವರು, ಅಂದ್ರೆ ಈ ದೇಹ ಇದ್ದಾಗ್ಲೇ ಅಲ್ವಾ ಈ ಎಲ್ಲವನ್ನ ನಾನು ನಂದು ನಾನು ನಂದು ನಾನು ನಂದು ಅನ್ನೋದು. ಆದ್ರೆ ಈ ನಾನು ನನ್ನದು ಅನ್ನೋದು ಬಿಟ್ರೆ ಅಲ್ಲಿ ನಮ್ಗೆ ಆ ಮಮಕಾರ ಇರ್ಬೋದು ಅಥವಾ ಆ ಕಟ್ಟುಪಾಡುಗಳಿರ್ಬೋದು, ಅದು ನಮಗಿದೆಯಾ ಅಂತ ನೋಡಿದ್ರೆ ಖಂಡಿತ ಇರೋದಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳಿದ್ದು ಅಂದ್ರೆ ಯಾವಾಗ ನಾವು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗ್ತಾ ಹೋಗ್ತೀವಿ, ಆಗ ಅವನು ಹುಟ್ಟು ಸಾವು ಮುಪ್ಪು ದುಃಖ ಎಲ್ಲವುದರಿಂದ ಬಿಡುಗಡೆ ಆಗೋಗ್ಬಿಡ್ತಾನೆ. ಹಾಗಂದ್ರೆ ಇದ್ರ ಅರ್ಥ ಏನು? ನಾನ್ ನನ್ ಮನೆ ಅನ್ಬಾರ್ದಾ? ನಾನ್ ನನ್ನ ಮನೆ ಕೆಲ್ಸ ಮಾಡ್ಬಾರ್ದಾ? ನೀನು ಕೆಲಸ ಮಾಡ್ಬೇಕು, ಕೆಲ್ಸ ಮಾಡ್ಬೇಡ ಅಂತ ಎಲ್ಲೂ ಕೃಷ್ಣ ಹೇಳಿಲ್ಲ. ಆದ್ರೆ ನನ್ನದು ಅನ್ನೋದನ್ನ ಬಿಟ್ಬಿಡು. ನನ್ನ ಕರ್ತವ್ಯ ಅಲ್ಲ, ಅದು ಕರ್ತವ್ಯ ಅಷ್ಟೆ. ನನ್ನ ಮಕ್ಕಳು ಅಲ್ಲ, ಮಕ್ಕಳು ಅಷ್ಟೆ. ನನ್ನ ಗಂಡ ಅಲ್ಲ, ಗಂಡ ಅಷ್ಟೆ. ಅಂದ್ರೆ ಇದು ಎಲ್ಲಿವರೆಗೆ ಅದು ನನ್ನನ್ನ ಕಟ್ ಹಾಕ್ತಾ ಹೋಗುತ್ತೆ, ನಾನ್ ಮತ್ತೆ ಇಲ್ಲೇ ಹುಟ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಭಗವಂತ ಹೇಳ್ತಾ ಇರೋದು ಈ 3 ಗುಣಗಳಿಂದ ನೀನು ಹೊರಗಡೆ ಬಾ ಅಂತಾನೆ ವಿನಃ ನಿನ್ನ ಕರ್ತವ್ಯದಿಂದ ಹೊರಗಡೆ ಬಾ ಅಂತ ಅಲ್ಲ. ಅಲ್ವಾ? ಹಾಗಾಗಿ ನಾವ್ ಏನ್ ಮಾಡ್ಬೇಕು, ನಮ್ಮಲ್ಲಿರುವಂತಹ ಎಲ್ಲ ಕರ್ತವ್ಯಗಳನ್ನ, ಭಗವಂತ ನನ್ನನ್ನ ಏನಕ್ಕೋ ಈ ಭೂಮಿ ಮೇಲೆ ಕಳಿಸಿದ್ದಾನೆ, ಈ ಕೆಲಸವನ್ನ ನಾನ್ ಮಾಡ್ಬೇಕು. ಅದರಿಂದ ಫಲಾಪೇಕ್ಷೆನೂ ಇಟ್ಕೋಬಾರ್ದು. ಅಟ್ ದ ಸೇಮ್ ಟೈಮ್ ನಾನು ನನ್ನದು ಅನ್ನೋದು ಸಹ ಇರಬಾರ್ದು. ಹೇಗೆ ನಾವು ನಿದ್ರಾವಸ್ಥೆಯಲ್ಲಿ ಎಲ್ಲವನ್ನ ಮರೆತು ಬಿಟ್ಟಿರ್ತೇವೆ, ಆ ರೀತಿ ನಾನು ಕೇವಲ ನನ್ನ ಕರ್ತವ್ಯಗಳನ್ನ ಮಾಡ್ತಾ ಹೋಗ್ಬೇಕು. ತ್ರಿಗುಣಗಳಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ಈ ದೇಹಿ ಅಂತ ಅಂದ್ರೆ ನಾನು ಅದೇ ಹೇಳಿದ ಹಾಗೆ ಈ ಜೀವ, ಈ ದೇಹ ಇರುವಾಗ್ಲೇ ನಾವು ಬಿಡ್ಬೇಕು. ದೇಹ ಬಿಟ್ಟ ಮೇಲೆ ಬಿಡೋದಿಕ್ ಆಗೋದೇ ಇಲ್ಲ. ಯಾಗ ನಾನು ಹೇಳದ್ನಲ್ಲ, ನೀವ್ ಇರದೇ ಇದ್ದಾಗ್ಲೂ ಇತ್ತು. ಹೌದು, ಈಗ ಉದಾಹರಣೆ ಒಬ್ಬ ವ್ಯಕ್ತಿ ಇದ್ದ, ಆ ವ್ಯಕ್ತಿ ಇದ್ದಾಗ ಆ ಮನೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆ ವ್ಯಕ್ತಿ ಹೋದ ಮೇಲೂ ಅದ್ ನಡೆಯುತ್ತೆ, ನಡೆಯಲ್ಲ ಅಂತ ಹೇಳೋದಿಕ್ ಸಾಧ್ಯನೇ ಇಲ್ಲ. ಈ ಬಹುಶಃ ಇನ್ನೂ ಚೆನ್ನಾಗಿ ನಡಿಬಹುದು, ವಿ ಕಾಂಟ್ ಟೆಲ್ ಅಲ್ವಾ? ಆದ್ರೆ ನಾವು ಈ ತ್ರಿಗುಣಗಳಿಂದ ಯಾವಾಗ ಬಿಡ್ಬೇಕಪ್ಪ ಅಂದ್ರೆ ಈ ದೇಹ ಇರಬೇಕಾದ್ರೆ ಬಿಡ್ಬೇಕೇ ವಿನಃ ಈ ದೇಹವನ್ನ ಬಿಟ್ಟು ಹೋದ್ಮೇಲೆ ಬಿಡೋದಿಕ್ಕಾಗೋದಿಲ್ಲ. ದೇಹ ಸಮುದ್ಭವಾನ್ ಅಂದ್ರೆ ಈ ದೇಹ ಹೊಂದಿರುವಾಗ ನಾನು ಈ ತ್ರಿಗುಣಗಳನ್ನ ನಾನು ಬಿಡ್ಲೇಬೇಕು. ಹಾಗಿದ್ರೆ ಇದು ಬಿಟ್ರೆ ನನಗೇನ್ ಪ್ರಾಫಿಟ್? ನಾವ್ ಯಾವಾಗ್ಲೂ ಪ್ರಾಫಿಟ್ ಬಗ್ಗೆನೇ ಯೋಚನೆ ಮಾಡ್ತೀವಿ ಅಲ್ವಾ? ಇದು ಬಿಟ್ರೆ ನನಗೇನ್ ಸಿಕ್ಕುತ್ತೆ, ಈ ಪೂಜೆ ಮಾಡಿದ್ರೆ ನಂಗೇನ್ ಸಿಕ್ಕುತ್ತೆ, ಈಗ ಧನುರ್ಮಾಸದ ಪೂಜೆ ಮಾಡಿದ್ರೆ ನನಗೇನ್ ಸಿಕ್ಕುತ್ತೆ. ನೋಡಿ, ಎಲ್ಲಾ ಕಡೆ ನಾವು ಇನ್ನೇನೋ ಸಿಕ್ಕುತ್ತೆ ಅಂತ ನಾನು ಯೋಚನೆ ಮಾಡ್ಲೇಬಾರ್ದು, ಅದೇ ತಪ್ಪು. ಹಾಗಿದ್ರೆ ಈ 3 ಗುಣಗಳನ್ನ ಈ ದೇಹ ಇದ್ದಾಗ್ಲೇ ಬಿಟ್ನಪ್ಪ, ಆಗ ನನಗೇನ್ ಸಿಕ್ಕುತ್ತೆ ಅಂದ್ರೆ ಅಮೃತ ಮಶ್ನುತೆ, ಅವನಿಗೆ ಸಾವಿರುವುದಿಲ್ಲ. ಹೌದಾ? ಹಂಗಾರೆ ಅವನಿಗೆ ಸಾವಿಲ್ಲ ಅಂದ್ರೆ ಅವನ್ ಸಾಯೋದೇ ಇಲ್ವಾ? ಅವನ್ ಸಾಯೋದಿಲ್ಲ ಅಂತ ಅಲ್ಲ, ಅವನು ಸತ್ತ ನಂತರ ಅವನಿಗೆ ವೈಕುಂಠ ಪದವಿ ದೊರಕ್ತಾ ಹೋಗುತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅವನು ಇಲ್ಲಿ ಇರುವಾಗಲೇ ಅವನು ಆನಂದದ ಕಡಲಲ್ಲಿ ತೇಲುತ್ತಾನೆ. ಅಂದ್ರೆ ಇದಕ್ಕೆ ಭಗವಂತನೇ ಹೇಳ್ತಾನೆ, ನನ್ನನ್ನ ಯಾರು ಆಶ್ರಯಿಸ್ತಾರೋ ಅವರಿಗೆ ನಾನು ಈ 3 ಗುಣಗಳಿಂದ ಬಿಡುಗಡೆಯನ್ನ ಮಾಡ್ತಾ ಹೋಗ್ತೀನಿ. ಯಾಕೆ ಅಂತಂದ್ರೆ ನೋಡಿ, ಅದು ನಮ್ ಕೈಲಿಲ್ಲ. ಆ 3 ಗುಣಗಳು ಬಿಡೋದು ನಮ್ ಕೈಲಿಲ್ಲ. ನಾನು ಹೇಳಿದ್ನಲ್ಲ, ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೆ ನಾವು ಖುಷಿಯಾಗಿ ಎದ್ದೇಳ್ತೀವಿ, ಸೋಂಬೇರಿತನವಾಗಿ ಎದ್ದೇಳ್ತೀವಿ, ಕೋಪ ಮಾಡ್ಕೊಂಡು ಎದ್ದೇಳ್ತೀವಿ. ಅದಕ್ಕೆ ಕಾರಣ ತ್ರಿಗುಣಗಳು ಅಂತ ಗೊತ್ತಾಯ್ತು. ಅದನ್ನ ಹೇಗೆ ಬಿಡಿಸ್ಕೋಬೇಕಪ್ಪ ಅಂತ ಅಂದ್ರೆ ಅದಕ್ಕೆ ಭಗವಂತನೇ ಹೇಳ್ತಾ ಇದ್ದಾನೆ, ಯಾರು ನನ್ನನ್ನ ಆಶ್ರಯಿಸ್ತಾರೋ, ಯಾವಾಗ ನಾವು ಕಂಪ್ಲೀಟ್ ಭಗವಂತನಿಗೆ ಸರೆಂಡರ್ ಆಗ್ತೀವಿ, ಆಗ ನಮಗೆ ಈ ತ್ರಿಗುಣಗಳಿಂದ ಭಗವಂತನೇ ಬಿಡುಗಡೆಯನ್ನ ಮಾಡ್ತಾ ಹೋಗ್ತಾನೆ. ಅಂದ್ರೆ ನಾನು ನನ್ನದು ಅನ್ನೋದನ್ನ ಹೇಗೆ ಅರ್ಜುನನಿಗೆ ಬಿಡಿಸಿದ್ನೋ ಹಾಗೆ ನಮಗೂ ಸಹ ಬಿಡಿಸ್ತಾ ಹೋಗ್ತಾನೆ.
3 ಗುಣಗಳನ್ನ ಮೀರಿ ನಿಲ್ಲುವುದು ಅಂದ್ರೆ ಏನು? ಹಾಗಿದ್ರೆ ಸತ್ತು ಹೋಗದಾ? ಸಾಯೋದಾ? ಸಾವ್ನಲ್ಲೇ ತಾನೇ ಇದೆಲ್ಲ ಸಾಧ್ಯ. ಅಲ್ಲಿವರೆಗೂ ನಾನು ನನ್ನದು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಇದು ನನ್ ಕರ್ತವ್ಯ ಅನ್ನೋದು ಇರುತ್ತೆ ಅಲ್ವಾ? ಅದನ್ನೆಲ್ಲ ಹೇಗೆ ಬಿಡೋದಕ್ಕೆ ಸಾಧ್ಯ? ಅಥವಾ ಈ 3 ಗುಣಗಳಿಂದ ಯಾರಾದ್ರು ಮೀರಿ ನಿಂತಿದಾರಾ? ನಿಲ್ಲಕ್ ಸಾಧ್ಯನಾ? ಅವ್ರು ಹೇಗಿರ್ತಾರೆ? ಏನು? ಅದನ್ನೂ ಸಹ ಭಗವಂತ ಹೇಳ್ತಾ ಹೋಗ್ತಾನೆ. ಏಕೆಂದ್ರೆ ಇದು ನಮ್ಮೆಲ್ಲರಿಗೂ ಬರುವಂತಹ ಪ್ರಶ್ನೆನೆ. ಹೌದಾ? ಇರ್ತಾರ? ಈ ತರನೂ ಇರ್ತಾರ? ಪ್ರಪಂಚದಲ್ಲಿ ಈ ತರನೂ ನಡೆಯುತ್ತಾ ಅಂತ ಕೇಳ್ತೀವಲ್ಲ. ಅದೇ ರೀತಿ ಇಲ್ಲಿ ಅರ್ಜುನನಿಗೂ ಆ ರೀತಿ ಡೌಟ್ ಶುರು ಆಗೋಯ್ತು. ಅಯ್ಯೋ ದೇವ್ರಾ! ಭಗವಂತ, ಈ ತರನೂ ಇರ್ತಾರ ಜನ? 3 ಗುಣಗಳನ್ನ ಬಿಟ್ಟು ನಿಲ್ಲೋದಿಕ್ಕೆ ಸಾಧ್ಯನಾ? ಇರ್ತಾರ? ಆಗ ಅರ್ಜುನ ಕೇಳ್ತಾನೆ. ಆ ಅರ್ಜುನನ ಪ್ರಶ್ನೆ ನಮ್ಗೆಲ್ಲ. ಅರ್ಜುನ ಉವಾಚ ಅಂದ್ರೆ ಅರ್ಜುನ ಹೇಳ್ತಾನೆ, ಕೈ ಯಾವ ಲಿಂಗೈಹಿ ಅಂದ್ರೆ ಸಂಕೇತಗಳಿಂದ ತ್ರೀನ್ 3 ಗುಣಾನ್ ಗುಣಗಳನ್ನ ಏತಾನ್ ಈ ಎಲ್ಲ ಅತೀತಃ ದಾಟಿದವನಾಗಿ ಭವತಿ ಬರುತ್ತಾನೋ ಪ್ರಭೋ ನನ್ನ ಸ್ವಾಮಿಯೇ ಕಿಂ ಏನು ಆಚಾರಃ ಆಚಾರವು ಕಥಂ ಹೇಗೆ ಚ ಕೂಡ ಏತಾನ್ ಈ ತ್ರೀನ್ 3 ಗುಣಾನ್ ಗುಣಗಳನ್ನ ಅತಿವರ್ತತೆ ದಾಟುತ್ತಾನೆ ಅಲ್ವಾ? ಈಗ ನಾನೂ ಹೇಳಿದಾಗ ಈ 3 ಗುಣಗಳನ್ನ ಬಿಡ್ಬೇಕು ಅಂತ ಭಗವಂತ ಹೇಳ್ತಿದ್ದಾನೆ ಅಂದ ತಕ್ಷಣ ನಮ್ ತಲೆಗ್ ಬರೋದು ಅದೇನೆ. ಯಾರು ಬಿಟ್ಟಿದಾರಪ್ಪ? ಹೇಗಿರ್ತಾರಪ್ಪ ಅವರು? ಅದಕ್ಕೇನೆ ಅರ್ಜುನ ಕೇಳೋದು ಅದನ್ನೇ. ಪ್ರಭು ಅಂತ ಹೇಳ್ತಾನೆ. ಅಂದ್ರೆ ನೀನು ನನ್ನ ಸ್ವಾಮಿ. ನೀನ್ ಬಿಟ್ರೆ ಇನ್ಯಾರತ್ರ ನಾನ್ ಕೇಳಲಪ್ಪ? ಬಿಕಾಸ್ ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇರೋದು ನಿನ್ ಹತ್ರನೇ. ಹಾಗಾಗಿ ಇಲ್ಲಿ ಪ್ರಭು ಅಂತ ಸಂಬೋಧನೆಯನ್ನ ಮಾಡ್ತಾ ಇದ್ದಾನೆ. ಈ ಗುಣತ್ರಯಗಳನ್ನ ಮೀರಿದವನು, ಈ ಲಕ್ಷಣಗಳು ಯಾವ್ದಿರುತ್ತೆ, ಅವನು ಹೇಗ್ ನಡೆದುಕೊಳ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನ ಮೀರ್ತಾನೆ ಅಲ್ವಾ? ನಮಗೂ ಅದೇ ಅನ್ಸೋದು. ಯಾಕೆ ಅಂತ ಅಂದ್ರೆ 3 ಗುಣಗಳನ್ನ ಮೀರಿ ನಿಲ್ಬೇಕು ಅಂತ ಅಂದ್ರೆ ಅವನನ್ನ ನಾವು ಗುರುತಿಸೋದು ಹೇಗೆ? ಮೊದಲನೇದು ಲಕ್ಷಣ. ಅವನ್ ಹೇಗಿರ್ತಾನೆ? ಲಕ್ಷಣ ಹೇಗಿರುತ್ತೆ? ಈಗ ನಾವು ನೋಡಿದ ತಕ್ಷಣ ಕಂಡಿಡಿದ್ಬೋದಾ ಅವನು 3 ಗುಣಗಳನ್ನು ಬಿಟ್ಟಿದ್ದಾನೆ ಅಂತ? ಅಥವಾ ಅವನ ನಡವಳಿಕೆ ಹೇಗಿರುತ್ತೆ? ಅವನು ಹೇಗ್ ನಡ್ಕೊಳ್ತಾನೆ? ಯಾಕೆ ಅಂತಂದ್ರೆ ಕೆಲವೊಂದ್ಸಲ ಏನಾಗತ್ತೆ, ಕೆಲವೊಮ್ಮೆ ನಡವಳಿಕೆಗಳನ್ನ ನೋಡಿ ನಾವು ತಿಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ಇಲ್ಲಿ ನಾನ್ ತಿಳ್ಕೊಬೋದಾ? ಹಾಗೇನೆ ಅವರು 3 ಗುಣಗಳನ್ನ ಬಿಟ್ರು ಅಂದ್ರೆ ಅದು ಹೇಗ್ ಬಿಟ್ರು? ಅಷ್ಟು ಸುಲಭನಾ ಅದು? ಯಾಕೆ ಅಂತಂದ್ರೆ ನಾವು ಮಾನವರು ಬಿಡೋದಕ್ಕೆ ತುಂಬಾ ಕಷ್ಟ ಅಂತ ನಾವು ಅನ್ಕೊಳ್ತಾ ಇದೀವಿ. ಆದ್ರೆ ಇಲ್ಲಿ ಅವನು ಬಿಟ್ಟಿದ್ದಾನೆ ಅಂದ್ರೆ ಹೇಗೆ ಬಿಟ್ಟ? ಬಿಕಾಸ್ ನನಗೆ ಗೊತ್ತಾಗೋದೇ ಇಲ್ಲ. ಯಾಕೆ ಅಂತ ಅಂದ್ರೆ ಯಾವಾಗ ಯಾವ ಗುಣ ನನ್ನ ಮೇಲೆ ಪರಿಣಾಮ ಬೀರುತ್ತೆ, ಪ್ರಭಾವ ಬೀರುತ್ತೆ. ಯಾಕೆ ಅಂತ ಅಂದ್ರೆ ನನಗ್ ಈಗ ತಾನೇ ಗೊತ್ತಾಯ್ತು, ಬೆಳಗ್ಗೆ ನಾನು ಎದ್ದೇಳೋದು ಖುಷಿಯಾಗಿ ಎದ್ದೆ ಅಂತ ಅಂದ್ರೆ ಅಲ್ಲಿ ಸಾತ್ವಿಕ ಗುಣದ ಪ್ರಭಾವ ಇದೆ ಅಂತ. ಕೋಪ ಮಾಡ್ಕೊಂಡು ಎದ್ದೆ ಅಂತ ಅಂದ್ರೆ ತಮೋ ಗುಣದ ಪ್ರಭಾವ ಇದೆ ಅಂತ. ಹಾಗೆ ಸೋಂಬೇರಿತನ ಎದ್ದು ಇಲ್ಲಪ್ಪ ನಾನು ಇವತ್ತೇನೂ ಕೆಲಸ ಮಾಡಲ್ಲ ಅಂತ ಇದ್ರೆ ಇದು ತಮೋ ಗುಣದ್ದು. ಅದೇ ಕೋಪ ಮಾಡ್ಕೊಂಡಿದ್ರೆ ರಜೋ ಗುಣದ್ದು ಅಂತ ಗೊತ್ತಾಯ್ತು. ಇದು ಹೇಗ್ ಗೊತ್ತಾಗತ್ತೆ ನನಗೆ? ಯಾಕೆಂದ್ರೆ ನನಗೂ ಗೊತ್ತಾಗ್ಬೇಕು. ಯಾಕೆ ಅಂತಂದ್ರೆ ಇದು ಇಷ್ಟು ಸುಲಭನಾ ಗುಣಗಳನ್ನ ಬಿಡೋದು? ಯಾಕೆಂದ್ರೆ ಯಾವ ಗುಣ ಯಾವಾಗ ಹೇಗೆ ಪರಿಣಾಮ ಬೀರುತ್ತೆ ಅಂತಾನೆ ನನಗ್ ಗೊತ್ತಾಗೋದಿಲ್ಲ ಅಂತ ಅಂದ್ರೆ ನಾನು ಹೇಗೆ ಇದನ್ನ ಬಿಡೋದು? ಈಗ ಉದಾಹರಣೆ, ನಾನು ಗಾಡಿ ಓಡಿಸ್ತಾ ಇದ್ದೀನಿ. ಗಾಡಿ ಓಡಿಸ್ಬೇಕಾದ್ರೆ ಪಂಕ್ಚರ್ ಆಯ್ತು ಅಥವಾ ಗಾಳಿ ಹೋಯ್ತು ಅಂತ ಅಂದ್ರೆ ಗಾಡಿ ಓಡಿಸೋದಿಕ್ಕಾಗೋದಿಲ್ಲ. ಎಸ್, ಗಾಳಿ ಹೋಗಿದೆ ಅಂತ ಗೊತ್ತಾಯ್ತು. ನಾನು ಅದಕ್ಕೆ ಗಾಳಿ ತುಂಬಿಸ್ದೆ. ನನಗ್ ಗಾಳಿ ಇದೆಯೋ ಇಲ್ವೋ ಅಂತಾನೆ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಗ್ ತುಂಬಿಸೋದಿಕ್ಕಾಗತ್ತೆ ಅಲ್ವಾ? ಹಾಗೇನೆ ಈ 3 ಗುಣಗಳು ನನ್ನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದೇ ನನಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿರ್ಬೇಕಾದ್ರೆ ಇದನ್ನ ಹೇಗೆ ನನಗೆ ಗೊತ್ತಾಗುತ್ತೆ? ಇದೆಲ್ಲ ನನಗೆ ಗೊತ್ತಾದ್ರೆ ಅಲ್ವಾ ನಾನು ಅದನ್ನ 3 ಗುಣಗಳನ್ನ ಬಿಡೋದಿಕ್ಕೆ ಸಾಧ್ಯ. ಅದಕ್ಕೆ ನೀನು ನನ್ನ ಪ್ರಭು. ಪ್ರಭು ಅಂತ ಅಂದ್ರೆ ಎಲ್ಲ ಬಲ್ಲವನು ನೀನು. ನಿನಗೇನ್ ಗೊತ್ತಿಲ್ಲ ಹೇಳು? ಎಲ್ಲ ಗೊತ್ತು ನೀನು.
ಅದಕ್ಕೆ ನಿನ್ನನ್ನ ಉತ್ತರಹ ಅಂತ ಹೇಳ್ತಾರೆ. ಏಕೆಂದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಕೊನೆಯ ಆಸರೆ ನೀನೆ. ನೀನ್ ಏನ್ ಹೇಳ್ತೀಯೋ ಅದನ್ನ ನಾನು ನಂಬಲೇಬೇಕು. ಯಾಕೆ ಅಂತ ಅಂದ್ರೆ ನೀನು ಸರ್ವಗತ. ಹಾಗೆ ನೀನು ಸರ್ವಜ್ಞ. ಸರ್ವಜ್ಞ ಅಂತ ಅಂದ್ರೆ ನಿನಗೆ ಎಲ್ಲ ಪ್ರಶ್ನೆಗಳಿಗೂ ನಿನ್ನ ಹತ್ರ ಉತ್ತರ ಇದೆ. ಹಾಗಾಗಿ ನೀನ್ ನನ್ನನ್ನ ಕೈ ಹಿಡಿದು ಕಾಪಾಡ್ಬೇಕಲ್ವಾ? ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಲ್ವಾ? ನೋಡಿ, ಇಲ್ಲಿ ಕೃಷ್ಣ ಅಂತನೋ, ವಾಸುದೇವ ಅಂತನೋ, ಮಾಧವ ಅಂತನೋ, ಇನ್ನೇನೋ ಋಷಿಕೇಶ ಅಂತನೋ, ಏಕೆಂದ್ರೆ ಇದೆಲ್ಲ ಹೆಸರುಗಳು ನಾವು ಭಗವದ್ಗೀತೆಯಲ್ಲಿ ಕೇಳ್ತಾ ಬಂದಿದೀವಿ. ಆದ್ರೆ ಇಲ್ಲಿ ಪ್ರಭು ಅಂತಾನೆ ಅವನು ಉಚ್ಚಾರಣೆಯನ್ನ ಮಾಡ್ತಾನೆ. ಏಕೆ ಅಂತ ಅಂದ್ರೆ ಜಗತ್ಪಿತನಾದ ತಂದೆ ನೀನು. ಅಷ್ಟೇ ಅಲ್ಲ, ಈ ತ್ರಿಗುಣಗಳನ್ನ ಬಿಡ್ಬೇಕು ಅಂದ್ರೂ ನೀನೇ ನನಗೆ ಕೈ ಹಿಡಿದು ಕಾಪಾಡ್ಬೇಕು. ಕೈ ಹಿಡಿದು ಕಾಪಾಡ್ಲಿಲ್ಲ ಅಂದ್ರೆ ಆಗೋದೇ ಇಲ್ಲ. ಏಕೆ ಅಂತಂದ್ರೆ ನನ್ನ ಭಾವನೆಗಳು, ನನ್ನ ಗುಣ, ಸ್ವಭಾವ ಎಲ್ಲವುದೂ ನಿನ್ನ ಕೈಯಲ್ಲಿದೆ. ಹಾಗಾಗಿ ನಾನು ಇದನ್ನೆಲ್ಲ ಹೇಗ್ ಬಿಡ್ಬೋದು? ಅರ್ಜುನ ಏನೇ ಕೇಳಿದ್ರುನು ಭಗವಂತ ಕೋಪನೇ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಮಗುವಿನ ಹಾಗೆ ಉತ್ತರ ಕೊಡ್ತಾ ಬರ್ತಾನೆ. ಏಕೆಂದ್ರೆ ನೋಡಿ, 3 ಗುಣ ಇದೆ ಅಂತ ಹೇಳ್ದವನು ಅವನೇ. 3 ಗುಣಗಳನ್ನ ಮೀರಿ ನಿಂತ್ರೆ ನೀನ್ ನನ್ನನ್ನ ಸೇರ್ಬೋದು ಅಂತ ಹೇಳ್ದವನು ಅವನೇ. ಹಾಗಿರ್ಬೇಕಾದ್ರೆ ಅದನ್ನ ಬಿಟ್ಟೋರ್ ಇದಾರ? ಏಕೆಂದ್ರೆ ನಾವ್ ಹೇಳಿದ್ವಲ್ಲ, ಅಮ್ಮ ಮಗುನ ಬಿಟ್ಟು ಹೋಗ್ಬೇಕಾದ್ರೆ ಚಾಕ್ಲೇಟ್ ಕೊಡಿ, ಬಿಸ್ಕೆಟ್ ಕೊಡಿ, ಹೊರಗಡೆ ಸುತ್ಸಿ ಅಂತ ಅಂತ ಎಲ್ಲ ಹೇಳಿದ್ರೆ ಆರಾಮಾಗಿ ಮಗು ಅಮ್ಮನನ್ನ ಮರೆತು ಹೇಗೆ ಇರುತ್ತೋ, ಹಾಗೆ ನಾವು ಸಹ ಇಲ್ಲೇನ್ ಮಾಡ್ತಾ ಇದೀವಿ, ಮನೆ ಸಿಕ್ತು, ಆಸ್ತಿ ಸಿಕ್ತು, ಪಾರ್ಟ್ನರ್ ಸಿಕ್ರು, ನನಗ್ ಮದ್ವೆ ಆಯ್ತು, ನಾನ್ ತುಂಬಾ ಚೆನ್ನಾಗಿದ್ದೀನಿ. ಈ ರೀತಿಯಾದಂತಹ ಆಸೆ, ಆಕಾಂಕ್ಷೆಗಳಲ್ಲೇ ಇಲ್ಲಿ ಹುಟ್ಟು, ಇಲ್ಲೇ ಸಾವು ಅಂತಾನೆ ನಾನು ಇಲ್ಲೇ ಸುತ್ತಾಕ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಅಮ್ಮನನ್ನ ಹೋಗಿ ಸೇರ್ಬೇಕು. ನಾನು ನನ್ನ ತಂದೆಯನ್ನ ಹೋಗಿ ಸೇರ್ಬೇಕು. ಅದು ಯಾರಪ್ಪ ಅಂದ್ರೆ ಜಗತ್ಪಿತನಾದ ನಾರಾಯಣ. ಈಗ ಚಾಕ್ಲೇಟು, ಬಿಸ್ಕೆಟು, ಹೊರಗಡೆ ಕರ್ಕೊಂಡು ಹೋಗೋದು ಇದನ್ನೆಲ್ಲ ಬಿಟ್ಟು ಅಮ್ಮ ನೀನೇ ಬೇಕು ಅಂದಾಗ ಅಮ್ಮ ಹೇಗೆ ಓಡಿ ಬರ್ತಾಳೆ, ಹಾಗೆ ನಾನು ಇದನ್ನೆಲ್ಲ ಬಿಟ್ರೆ ಮಾತ್ರ ನಾನು ನನ್ನ ಭಗವಂತನನ್ನ ಸೇರೋದಿಕ್ಕೆ ಸಾಧ್ಯ. ಯಾಕೆ ನಾವು ಪದೇ ಪದೇ ಇಲ್ಲೇ ಹುಟ್ತಾ ಇದೀವಿ? ಭಗವಂತ ಹೇಳ್ತಾ ಇದ್ದಾನೆ, ನೀನು ನನ್ನನ್ನ ಸೇರ್ಬೇಕು ಅಂದ್ರೆ ನಿನಗೆ ಜನ್ಮ ಜನ್ಮಗಳು ಬೇಕು ಅಂತ ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಯಾಕೆ ಅಂತ ಅಂದ್ರೆ ಅದಕ್ಕೆಲ್ಲ ಇದೇ ಕಾರಣ. ಅಮ್ಮ ಇಲ್ಲ ಅಂದ್ರೂ ಪರವಾಗಿಲ್ಲ. ನಾನ್ ಚಾಕ್ಲೇಟ್ ತಿನ್ಕೊಂಡ್ ಇದ್ಬಿಡ್ತೀನಿ, ಬಿಸ್ಕೆಟ್ ತಿನ್ಕೊಂಡ್ ಇದ್ಬಿಡ್ತೀನಿ, ಹೊರಗಡೆ ಆಟ ಆಡ್ಕೊಂಡಿರ್ತೀನಿ. ಅಣ್ಣ ಹೊರಗಡೆ ಕರ್ಕೊಂಡ್ ಹೋಗ್ತಾನೆ. ಆದ್ರೆ ಗುರಿ ಏನು? ನನ್ನ ಭಗವಂತನನ್ನ ಸೇರ್ಬೇಕು. ಪ್ರಕೃತಿ ಮಾತೇನೂ ಅಷ್ಟೇ. ಇರ್ಲಿ ಬಿಡು ನನ್ ಮಗು ಇಲ್ಲೇನೆ ಆರಾಮಾಗಿ ಅಂತ ಹೇಳಿ ಮತ್ತೆ 3 ಗುಣಗಳಿಂದ ಕಟ್ ಹಾಕ್ತಾಳೆ. ನಾವ್ ಇಲ್ಲೇ ಇರ್ತೀವಿ. ಆದ್ರೆ ಈ ಎಲ್ಲ ಗುಣಗಳಿಂದ ನಾವು ಮೀರಿ ನಾವು ಮತ್ತೆ ನನ್ನ ಭಗವಂತನನ್ನ ಸೇರ್ಬೇಕಲ್ವಾ? ಸೇರೋದೇ ನನ್ನ ಗುರಿ ಆಗಿರ್ಬೇಕು. ನಾವು ಹೇಗಾಗೋಗ್ಬಿಟ್ಟಿದೀವಿ ಅಂತ ಅಂದ್ರೆ, ಸ್ಕೂಲಲ್ಲಿ ಆಟ ಹೇಳ್ಕೊಡ್ತಾರೆ, ಮ್ಯೂಸಿಕ್ ಇದೆ, ಟ್ರಿಪ್ಪಿಗ್ ಕರ್ಕೊಂಡ್ ಹೋಗ್ತಾರೆ. ಇದ್ರಲ್ಲೇ ನಾವು ಮಜಾ ಮಾಡ್ಕೊಂಡಿದೀವೇ ವಿನಃ, ಒಬ್ಬ ಒಳ್ಳೆ ವಿದ್ಯಾರ್ಥಿ ಅಂತ ಅನ್ನಿಸ್ಕೋಬೇಕು ಅಥವಾ ವಿದ್ಯಾರ್ಥಿಯ ಪ್ರಥಮ ಕರ್ತವ್ಯ ಓದೋದು ಅನ್ನೋದೇ ಮರೆತ ವಿದ್ಯಾರ್ಥಿಗಳ ಹಾಗೆ ನಾವು ಇಲ್ಲೇ ಆರಾಮಾಗಿದ್ಬಿಟ್ಟಿದೀವಿ. ಆದ್ರೆ 1ನೇ ಕ್ಲಾಸಿಂದ 2ನೇ ಕ್ಲಾಸು, 3ನೇ ಕ್ಲಾಸು, 9th, 10th ಇನ್ನೇನ್ 10th ಮುಗೀತು ಅಂದಾಗ ಆ ಮಗುಗ್ ಗೊತ್ತಾಗುತ್ತೆ. ಅಯ್ಯೋ! ನಾನಿಲ್ಲೇ 1-10th ಇದೆ ಅಂತ ಆರಾಮಾಗಿದ್ಬಿಟ್ಟೆ. ಆದ್ರೆ 10th ಮುಗಿದ ಮೇಲೆ ನಾನು ಒಳ್ಳೆ ಕಾಲೇಜಿಗ್ ಹೋಗ್ಬೇಕು, ಒಳ್ಳೆ ಕಾಲೇಜಲ್ಲಿ ನನಗೆ ಸೀಟ್ ಸಿಕ್ಕಬೇಕು ಅಂದಾಗ, ನನ್ನ ಮಾರ್ಕ್ಸನ್ನ ಅವ್ರು ಕೇಳೇ ಕೇಳ್ತಾರೆ. ನಾನು ಓದಬೇಕು ಅಂತ ಒಂದ್ ಸ್ವಲ್ಪ ಸೀರಿಯಸ್‌ನೆಸ್ ಬರುತ್ತೆ ಮಕ್ಳಿಗೆ. ಅದೇ ತರ ನಾವು ಅಷ್ಟೇ ಈ ಎಲ್ಲ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋ 4 ಚತುರ್ವಿಧದಲ್ಲಿ ಎಲ್ಲವುದೂ ಭಗವಂತನೇ ಕೊಡೋದು. ಅರ್ಥ ಮತ್ತೆ ಕಾಮದ ಹಿಂದೆನೆ ಓಡ್ತಾ ಇದೀವಿ. ಧರ್ಮ ಮಾರ್ಗ ತುಳಿಬೇಕು ಅನ್ನೋದು ಮರ್ತ್ ಬಿಟ್ಟಿದೀವಿ. ನಮಿಗ್ ಮೋಕ್ಷ ಬೇಕು ಅನ್ನೋದು ಮರ್ತ್ ಬಿಟ್ಟಿದೀವಿ. ಆಗೇನಾಗ್ತೀವಿ? ಆ ಹುಳದ ಹಾಗೆ.
ನಮಗೂ ಸಹ ಭಗವಂತ ಸ್ವೀಕಾರ ಮಾಡ್ತಾನೆ. ಆದ್ರೆ ಸ್ವೀಕಾರ ಮಾಡಾದ್ಮೇಲೆ ಮತ್ತೆ ಇದೇ ಭೂಮಿ ಮೇಲೆ ನಮಗೆ ಜನನವನ್ನ ಕೊಡ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಅರ್ಜುನ. ಹೌದಾ, ಈ ತರ ಬಿಟ್ಟವ್ರು ಯಾರಾರು ಇದ್ದಾರಾ 3 ಗುಣಗಳನ್ನ? ದಯವಿಟ್ಟು ನನಗೆ ಹೇಳು. ಯಾಕೆ ಅಂತಂದ್ರೆ ನಾನು ಅದನ್ನ ತಿಳ್ಕೋಬೇಕು. ಅದಕ್ಕೆ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾನಪ್ಪ ಅಂತ ಅಂದ್ರೆ, ಶ್ರೀ ಭಗವಾನುವಾಚ ಅಂದ್ರೆ ದೇವದೇವೋತ್ತಮನಾದ ಪರಮ ಪುರುಷ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಿದ್ದಾನೆ? ಪ್ರಕಾಶಂ, ಪ್ರಕಾಶವನ್ನು, ಛ ಮತ್ತು ಪ್ರವೃತ್ತಿಂ, ಆಸಕ್ತಿಯನ್ನು, ಛ ಮತ್ತು ಮೋಹಂ, ಭ್ರಾಂತಿಯನ್ನು, ಏವಚ ಕೂಡ, ಪಾಂಡವ ಪಾಂಡುಪುತ್ರನೇ, ನ ದ್ವೇಷ್ಟಿ ದ್ವೇಷಿಸುವುದಿಲ್ಲ, ಸಂಪ್ರವೃತ್ತಾನಿ ಬೆಳೆದದ್ದನ್ನು ಕೂಡ, ನ ಇಲ್ಲ, ನಿವೃತ್ತಾನಿ ಬೆಳವಣಿಗೆಯ ಕಡೆಗೂ ತಡೆಯನ್ನು ಕೂಡ, ಕಾಂಕ್ಷತಿ ಬಯಸುತ್ತಾನೆ. ಅಂದ್ರೆ ಮೊದಲನೇದು, ಈ 3 ಗುಣಗಳನ್ನ ಮೀರಿ ನಿಂತವನು ಹೇಗಿರ್ತಾನಪ್ಪ ಅಂತ ಅಂದ್ರೆ ಪ್ರಕಾಶ. ಅಂದ್ರೆ ತಿಳುವಳಿಕೆ, ಅವನ ಸ್ವಭಾವ. ಅಂದ್ರೆ ಇಲ್ಲಿ ಅವನು ಕೇಳದ್ನಲ್ಲ, ಲಕ್ಷಣ ಹೇಗಿರುತ್ತೆ, ನಡವಳಿಕೆ ಹೇಗಿರುತ್ತೆ, ಅವನು 3 ಗುಣಗಳನ್ನ ಮೀರಿ ನಿಂತವ್ರು ಯಾರು ಇದಾರ ಅಂತ 3 ಪ್ರಶ್ನೆಯನ್ನ ಕೇಳ್ದ. ಅದರಲ್ಲಿ ಮೊದಲನೇ ಪ್ರಶ್ನೆಗೆ ತಿಳುವಳಿಕೆ, ಅಂದ್ರೆ ಅವರ ಸ್ವಭಾವ ಹೇಗಿದೆ ಅಂದ್ರೆ ಪ್ರಕಾಶವಾಗಿರುತ್ತೆ. ಅಂದ್ರೆ ತಿಳುವಳಿಕೆಯಿಂದ ಕೂಡಿರ್ತಾರೆ, ಜ್ಞಾನದಿಂದ ಕೂಡಿರ್ತಾರೆ. ನೀವು ಅವ್ರ ಹತ್ರ ಹೋಗಿ, ಈ ನಿಮಗ್ ಗೊತ್ತಾ ಈ ಪ್ರಪಂಚದಲ್ಲಿ ಏನೆಲ್ಲ ಆಯ್ತು ಅಂತ, ನೆನ್ನೆ ಮೈಸೂರಲ್ಲಿ ಏನಾಯ್ತು ಗೊತ್ತೇನ್ರಿ ಅಂತ ಅಂದ್ರೆ, ಹೌದಾ ನನಗ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಅವ್ರಿಗೆ ಬೇಜಾರೇ ಆಗೋದಿಲ್ಲ. ಹಾಗಂತ ನೀವು ಏನೇನಾಯ್ತು ಅಂತ ವಿವರಣೆಯನ್ನ ಕೊಟ್ರು ಸಹ ಹೌದಾ ಅಂತ ಅವರು ಸುಮ್ಮನೆ ಕೇಳ್ತಾರೆ ವಿನಃ ಅದಕ್ಕೆ ಏನು ರಿಯಾಕ್ಷನ್ ಮಾಡೋದಿಲ್ಲ. ಅಂದ್ರೆ ಅವರಿಗೆ ನೀವೇನಾದ್ರೂ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳೋದಕ್ಕೂ ಅವ್ರಿಗೆ ಬೇಜಾರಿಲ್ಲ. ನೀವ್ ಆ ವಿಷಯ ಎಕ್ಸ್‌ಪ್ಲೈನ್ ಮಾಡಿದ್ರು ಹೌದಾ ಅಂತಾರೆ. ಅದರಿಂದ ಅವ್ರಿಗೇನು ಖುಷಿನೂ ಆಗೋದಿಲ್ಲ. ಯಾಕೆ ಈ ರೀತಿ ಆಗುತ್ತೆ ಅಂದ್ರೆ, ಅವ್ರಿಗೆ ತುಂಬಾ ಚೆನ್ನಾಗ್ ಗೊತ್ತು, ಈ ಪ್ರಪಂಚದ ವಿಷಯವನ್ನ ತಿಳ್ಕೊಳ್ಳೋದ್ರಿಂದ ನನಗೇನೂ ಉಪಯೋಗ ಇಲ್ಲ. ನನ್ನ ಪ್ರಪಂಚದಲ್ಲಿ ಏನಾಗ್ತಿದೆ, ಉದಾಹರಣೆ, ಅಯ್ಯೋ ನಿಮಗೆ ಗೊತ್ತೇನ್ರಿ ಹೊಸ ಸೀರೆ ಬಂದಿದೆ, ಹೊಸ ಟ್ರೆಂಡು, ಗೂಗಲ್ ಅಲ್ಲೆಲ್ಲ ತುಂಬಾ ವೈರಲ್ ಆಗ್ಬಿಟ್ಟಿದೆ, ಇನ್ಸ್ಟಾದಲ್ಲಿ ವೈರಲ್ ಆಗಿದೆ. ಹೌದಾ ನಂಗೆ ಗೊತ್ತಿಲ್ಲ. ನೀವು ಹೇಳಿದ್ರೆ ಆಮೇಲೆ ಹೌದಾ ಅಂತಾರೆ ವಿನಃ ಅಷ್ಟೇ. ಬಟ್ ವಾಟ್ ವಿ ವಿಲ್ ಡೂ, ಹೌದಾ ಅದ್ರ ಲಿಂಕ್ ಕಳಿಸಿ ನಾನೊಂದ್ ಸ್ವಲ್ಪ ನೋಡ್ತೀನಿ, ಅದ್ ಯಾಕೆ ಏನು ಅಂತ ನಾನೊಂದ್ ಸ್ವಲ್ಪ ತಿಳ್ಕೊಳ್ತೀನಿ. ಹಾಗಿದ್ರೆ ಈ ಎಲ್ಲ ವಿಚಾರಗಳು ಅವಶ್ಯಕತೆ ಇಲ್ವಾ ಅಂತ ಅಂದ್ರೆ, ಅವಶ್ಯಕತೆ ಇಲ್ಲ ಅಂತ ಅಲ್ಲ. ಆದ್ರೆ ಎಲ್ಲಕ್ಕಿಂತ ಮುಖ್ಯ ಅವನಿಗೆ ಬೇಕಾಗಿರೋದು ಭಗವಂತನ ಬಗ್ಗೆಗಿನ ತಿಳುವಳಿಕೆ ಅಷ್ಟೇ, ಲೌಕಿಕ ಪ್ರಪಂಚದ ತಿಳುವಳಿಕೆ ಅಲ್ಲ. ಇದು ಮೊದಲ ಗುರುತು. ಇವತ್ತು ನಾನು ನನ್ನ ಭಗವಂತನ ಬಗ್ಗೆ ಏನೋ ತಿಳ್ಕೊಂಡ್ರೆ ನಾನು ಅವನಿಗೆ ಹತ್ರ ಆಗ್ತಾ ಇದ್ದೀನಿ. ಹೌದಾ ನಾನ್ ಹತ್ರ ಆಗ್ತಾ ಇದ್ದೀನಾ? ಇವತ್ತೇನೋ ಒಂದು ಪ್ರವಚನವನ್ನ ಕೇಳ್ದೆ, ಇದರಿಂದ ನನ್ನ ಮನಸ್ಸಿನಲ್ಲಿ ಏನಾದ್ರೂ ಪರಿವರ್ತನೆ ಆಯ್ತಾ? ಅಥವಾ ನಾನು ಇದರಿಂದ ಏನಾದ್ರೂ ಒಳ್ಳೆ ಗುಣವನ್ನ ಕಲ್ತ್ಕೋಬಹುದಾ? ಅಥವಾ ನನ್ನಲ್ಲಿರೋ ಕೆಟ್ಟು ಗುಣವನ್ನ ಏನಾದ್ರೂ ಬಿಡಬಹುದಾ? ಈ ರೀತಿ ಅವನು ಯೋಚನೆ ಮಾಡ್ತಾನೆ ವಿನಃ ನಿಮ್ಮ ಟ್ರೆಂಡ್ ಬಗ್ಗೆನೋ, ನಿಮ್ಮ ಸೆಲೆಬ್ರೇಷನ್ ಬಗ್ಗೆನೋ, ಅಥವಾ ನಿಮ್ಮ ಈ ಸೋ ಕಾಲ್ಡ್ ಈ ಎಲ್ಲ ವೈರಲ್ ಆಗೋ ವಿಷಯದ ಬಗ್ಗೆನೋ ಅವನಿಗೆ ಆಸಕ್ತಿನೇ ಇರೋದಿಲ್ಲ. ಅಷ್ಟೇ ಅಲ್ಲ, ಅವನಿಗೆ ಭಗವಂತನ ಬಗ್ಗೆ ತಿಳ್ಕೋಬೇಕು ಅನ್ನೋದು ಒಂದೇ ಅವನ ತಲೆಯಲ್ಲಿರುತ್ತೆ. ಜ್ಞಾನ ಬಂದಾಗ ಅವನು ಖುಷಿನೂ ಪಡೋದಿಲ್ಲ. ಅವನಿಗೆ ಜ್ಞಾನ ಇಲ್ಲ ಅಂದಾಗ ಅವನು ಬೇಜಾರು ಪಡ್ಕೊಳ್ಳೋದಿಲ್ಲ. ಅವನು ಎಲ್ಲ ವಿಷಯದಲ್ಲಿ ನ್ಯೂಟ್ರಲ್ ಆಗಿರ್ತಾನೆ. ನೀವು ಹೊರಗಿನ ವಿಷಯವನ್ನ ಏನೇ ಹೇಳಿ, ಜಸ್ಟ್ ಹಿ ಈಸ್ ನ್ಯೂಟ್ರಲ್. ಹೌದಾ ಹೌದಾ ಹಾ ಸರಿ. ನಾವು ಅಯ್ಯೋ ನನಗೆ ಎಲ್ಲ ಗೊತ್ತು ಅಂತ ನಾವು ಇನ್ನೊಂದ್ ಸ್ವಲ್ಪ ಕೊಚ್ಕೊಂಡ್ ಹೇಳ್ತಾ ಇರ್ತೀವಿ. ಆದ್ರೆ ಅವನಿಗೆ ಅದ್ ಯಾವ್ದ್ರ ಬಗ್ಗೆನೂ ಆಸಕ್ತಿನೇ ಇರಲ್ಲ. ಹೌದಾ ಸರಿ. ಯಾಕೆ ಹೀಗೆ ಅಂತ ಅಂದ್ರೆ, ಅವನು ಕೇವಲ ಅವನ ಕೆಲಸವನ್ನ, ಅವನ ಕರ್ತವ್ಯವನ್ನ ಮಾಡ್ತಾ ಹೋಗ್ತಾನೆ ಅಷ್ಟೆ. ನಾನ್ ಹೇಳಿದ್ನಲ್ಲ, ಇಲ್ಲಿ ಎಲ್ಲೂ ಸಹ ಕೃಷ್ಣ ನಿನ್ನ ಕರ್ತವ್ಯ ಎಲ್ಲಾ ಬಿಟ್ಟು ನೀನು ಓಡ್ ಹೋಗು, ಎಲ್ಲೋ ಹಿಮಾಲಯಕ್ಕೆ ಹೋಗ್ಬಿಡು, ಎಲ್ಲೋ ಕಾವಿ ಹಾಕೊಂಡ್ಬಿಡು ಹೇಳೇ ಇಲ್ಲ.
ಅಪ್ಪಿ-ತಪ್ಪಿ ನಾನು ಇಲ್ಲಿ ಹೆಸರು ಹೇಳ್ತಾ ಇಲ್ಲ. ನನ್ನ ತುದಿ ಬಾಯಿಗೆ ಬರ್ತಾ ಇದೆ. ಬಟ್ ಸ್ಟಿಲ್ ನಾನು ಇದನ್ನ ಹೇಳೋದಿಕ್ ಆಗಲ್ಲ. ಎಷ್ಟೋ ಜನ ಏನು ಅಂದ್ರೆ, ಯೆಸ್ ನಾನು ಮಾಡೋ ಕೆಲ್ಸ ಬಿಟ್ಬಿಡ್ತೀನಿ, ಕಾವಿ ಹಾಕೊಂಡ್ಬಿಡ್ತೀನಿ, ನಾನು ಜಪ ಮಾಡ್ತೀನಿ, ನಾನು ನಾಮವನ್ನ ಹಾಕೊಂಡ್ಬಿಡ್ತೀನಿ, ನಾನು ಇವತ್ತು ಕೃಷ್ಣನಿಗೆ ಹತ್ರ ಆದೆ ಅಂತ ಯಾರಾದ್ರೂ ಹೋಗಿದ್ದಾರೋ, ಅವ್ರು ಯಾರೂ ಸಹ ಭಗವದ್ಗೀತೆಯನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. ಯಾಕಪ್ಪ ಇಷ್ಟೊಂದು ಜೋಶಲ್ಲಿ ಹೇಳ್ತಾರೆ ಅಂತ ಅಂದ್ರೆ, ಎಸ್ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ. ಇಲ್ಲಿ ಸಾತ್ವಿಕರು ಅಂತ ಅಂದ್ರೆ ಅವ್ರು ಎಲ್ಲ ಕೆಲಸವನ್ನ, ಎಲ್ಲ ಕರ್ತವ್ಯವನ್ನ ಮಾಡ್ತಾರೆ. ಅವರ ಪಾಲಿಗೆ ಬಂದಿದ್ದನ್ನ ಯಾವುದನ್ನೂ ಸಹ ವಿಮುಖಗೊಳ್ಳೋದಿಲ್ಲ. ಅಪ್ಪ ಅಮ್ಮನನ್ನ ನೋಡ್ಕೊಳ್ಳೋದಿರ್ಬೋದು, ಮನೆಯನ್ನ ನೋಡ್ಕೊಳ್ಳೋದಿರ್ಬೋದು, ಗಂಡನನ್ನ ನೋಡ್ಕೊಳ್ಳೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಹೆಂಡತಿಯನ್ನ ನೋಡ್ಕೊಳ್ಳೋದು. ಇವತ್ತು ಭಗವಂತ ನಮ್ಮೆಲ್ಲರನ್ನ ಈ ಭೂಮಿ ಮೇಲೆ ಕಳಿಸಿದಾನೆ ಅಂದ್ರೆ ನಮ್ಮ ವರ್ಣ, ಆಶ್ರಮ ಇದೆರಡಕ್ಕೂ ತಕ್ಕ ಹಾಗೆ ನಾವು ಕೆಲಸ ಮಾಡ್ಲೇಬೇಕು. ಇದರಿಂದ ನಾವು ವಿಮುಖ ಆಗಿ ಸಪೋಸ್ ನಾನು ಕಾವಿ ಹಾಕೊಂಡು ಇನ್ನೆಲ್ಲೋ ಇದೀನಿ, ನಾನು ಭಗವಂತನ ಸೇವೆ 100% ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಖಂಡಿತ ಅವ್ರು ಯಾರೂ ಸೇವೆಯನ್ನ ಮಾಡ್ತಾ ಇಲ್ಲ. ಅವ್ರು ಯಾರೂ ಸಹ ಭಗವದ್ಗೀತೆಯನ್ನ ತಿಳಿದುಕೊಂಡಿಲ್ಲ. ಹಾಗೆ ಅವರಿಗೆ ಮೋಹ ಇರೋದಿಲ್ಲ. ಯಾಕೆ ಅಂದ್ರೆ ನಮ್ಗೆಲ್ರಿಗೂ ಗೊತ್ತು ರಜೋಗುಣ ಅಂದ್ರೇನೆ ಮೋಹ. ಬೇಕು, 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 ಬೇಕು. ಇದು ತಿಳ್ಕೋಬೇಕು, ಅದು ತಿಳ್ಕೋಬೇಕು, ಹೀಗಾಗ್ಬಿಡ್ಬೇಕು, ಹಾಗಾಗ್ಬಿಡ್ಬೇಕು. ಯೆಸ್ ನನಗೆ ಇದನ್ನ ವರ್ಕ್ ಮಾಡಕ್ ಬರಲ್ಲ, ಇದನ್ನು ತಿಳ್ಕೊಂಡ್ಬಿಡ್ಬೇಕು. ಆದ್ರೆ ಅವರಿಗೆ ತಿಳ್ಕೋಬೇಕು ಅಂತ ಇರುವ ಜ್ಞಾನ ಒಂದೇ, ಅದು ಭಗವಂತನದ್ದು. ಅವ್ರಿಗೆ ಬೇಕಾಗಿರೋದೊಂದೇ ಭಗವಂತನ ಜ್ಞಾನ. ಆದ್ರೆ ನಾವು ಕೇವಲ ನಮ್ಮ ಚಟುವಟಿಕೆಯಲ್ಲೇ ನಾವು ತುಂಬಿಟ್ಟಿರ್ತೀವಿ. ಊಟ, ಕೆಲ್ಸ ಅಲ್ವಾ? ಎಷ್ಟೋ ಜನ ಹೇಳ್ತಾರೆ, ಬನ್ನಿ ಪ್ರವಚನಕ್ಕೆ, ಭಗವಂತನ ಬಗ್ಗೆ ತಿಳ್ಕೊಳ್ಳಿ, ಭಗವಂತನ ಬಗ್ಗೆ ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಟೈಮಲ್ಲಿ ನೀವು ಕೇಳ್ಬೋದು. ಯೂಟ್ಯೂಬಲ್ಲೆಲ್ಲ ಬರ್ತಾ ಇದೆ. ಆರಾಮಾಗಿ ತಿಳ್ಕೋಬಹುದು. ನೀವು ಕೆಲಸ ಮಾಡ್ತಾ ತಿಳ್ಕೋಬಹುದು. ಅವ್ರು ಹೇಳೋದೊಂದೇ, ಟೈಮ್ ಇಲ್ಲ ಕಣ್ರಿ. ಕೆಲ್ಸಕ್ಕೆ ಹೋಗ್ಬೇಕು, ಮನೆ ಕೆಲ್ಸ ಇದೆ, ಅಡಿಗೆ ಮಾಡ್ಬೇಕು, ಊಟ ಮಾಡ್ಬೇಕು, ಮಕ್ಳನ್ನ ನೋಡ್ಕೋಬೇಕು, ಮಕ್ಳನ್ನ ಕರ್ಕೊಂಬರ್ಬೇಕು. ಇದೇ ರೀತಿ ಅಂದ್ರೆ ನಾವುಗಳು ಈ ತ್ರಿಗುಣಗಳಿಂದ ಇಲ್ಲೇ ಅಂಟ್ಕೊಂಡ್ಬಿಟ್ಟಿದೀವಿ ಅನ್ನೋದಕ್ಕೆ ಇದು ಮೇನ್ ಏನಂತಾರೆ ಆ ಗುರುತು. ನಾವಿಲ್ಲಿ ಇನ್ನೂ ಅಂಟ್ಕೊಂಡ್ಬಿಟ್ಟಿದೀವಿ. ನಮಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟೈಮೇ ಇಲ್ಲ. ಆದ್ರೆ ಸಾತ್ವಿಕರಾಗಿರೋರು, ಅದ್ರಲ್ಲೂ ಸಾತ್ವಿಕರಿಗಿಂತ ಹೆಚ್ಚಾಗಿ ಆ ಸಾತ್ವಿಕ ಗುಣವನ್ನ ಮೀರಿ ನಿಂತವರು ಕೇವಲ ಭಗವಂತನ ಬಗ್ಗೆ ತಿಳ್ಕೊಳ್ಳುವಂತಹ ಕೆಲಸವನ್ನ ಮಾತ್ರ ಮಾಡ್ತಾರೆ. ತ್ರಿಗುಣಗಳ ಮೀರಿ ನಿಂತವರ ಬಗ್ಗೆ ಭಗವಂತ ಅವರ ನಡವಳಿಕೆ ಹೇಗಿರುತ್ತೆ? ಈಗ ಇಲ್ಲಿವರೆಗೂ ಲಕ್ಷಣಗಳು ಹೇಳ್ದ. ಅಂದ್ರೆ ಪ್ರಕಾಶವಾಗಿರ್ತಾರೆ ಅಂದ್ರೆ ಅವರು ಸಾತ್ವಿಕರಾಗಿರ್ತಾರೆ. ಯಾರು ಬೇಕು ಅಂತಿರ್ತಾರೆ ಅವರು ರಜೋಗುಣದವರಾಗಿರ್ತಾರೆ. ಆದ್ರೆ ಇದನ್ನೆಲ್ಲ ಮೀರಿ ನಿಂತಿ ಅವರು ಕೇವಲ ಭಗವಂತನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಅವರು ಅವರ ಪಾಲಿನ ಕರ್ತವ್ಯವನ್ನ ಮಾಡ್ತಾರೆ. ಆದ್ರೆ ಅದು ನನ್ನ ಕರ್ತವ್ಯ ಅಂತ ಮಾಡೋದಿಲ್ಲ. ನಾವು ಅಷ್ಟೇ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು. ನನ್ನದು ಅಂತ ಅಲ್ಲ. ಭಗವಂತ ನನಗ್ ಕೊಟ್ಟಿದ್ದಾನೆ ಹಾಗಾಗಿ ಮಾಡ್ಬೇಕು. ನೋಡಿ ಕೆಲ್ಸ ಒಂದೇ. ಆದ್ರೆ ಭಾವ ಬೇರೆ ಇದೆ. ನನ್ನ ಕೆಲ್ಸ, ನನ್ನ ಕರ್ತವ್ಯ. ನೋ. ಕರ್ತವ್ಯ. ನನ್ನ ಮಕ್ಕಳು. ನಾನೇ ನೋಡ್ಕೋಬೇಕು. ಸೊ ನಾನು ನನ್ನದನ್ನ ಬಿಡಿ ಅಂತ ಹೇಳಿದನೇ ವಿನಃ ಕರ್ತವ್ಯವನ್ನ ಬಿಡಿ ಅಂತ ಎಲ್ಲೂ ಹೇಳೇ ಇಲ್ಲ. ಹಾಗೆ ಅವರ ನಡವಳಿಕೆ ಹೇಗಿರುತ್ತೆ ಅಂತ ಇನ್ನು ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಭಗವಂತ. ಉದಾಸೀನತೆಯಂತೆ ಆಸೀನಃ ನೆಲೆಸಿ ಗುಣೈಹಿ ಗುಣಗಳು ವರ್ತಿಸುತ್ತವೆ. ಇತಿ ಇತಿ ಏವಂ ಹೀಗೆ ತಿಳಿದು ಯಹ ಯಾರು ಅವತಿಷ್ಯತಿ ಉಳಿಯುತ್ತಾರೋ ನ ಇಂಗತೆ ತತ್ತರಿಸುವುದಿಲ್ಲವೋ. ಅಂದ್ರೆ ಇಲ್ಲಿ ನಮ್ಮ ಬಗ್ಗೆನೇ ಅಂದ್ರೆ ಅವರ ನಡವಳಿಕೆ ಹೇಗಿರುತ್ತೆ ಅಂತ ಭಗವಂತ ತುಂಬಾ ಸುಂದರವಾಗಿ ಹೇಳ್ತಾ ಹೋಗ್ತಾನೆ.
ಸಾಮಾನ್ಯವಾಗಿ 3 ಗುಣಗಳನ್ನ ಮೀರಿ ನಿಂತವರು ಹೇಗಿರ್ತಾರೆ? ಅವರ ನಡವಳಿಕೆ, ಅವರ ಸ್ವಭಾವ ಲಕ್ಷಣ ಅಂತ ಲಕ್ಷಣ ತಿಳ್ಕೊಂಡು ಈಗ ಅವ್ರ ನಡವಳಿಕೆ ಹೇಗಿರುತ್ತೆ ಅಂತ ಅಂದ್ರೆ, ಅವರು ಉದಾಸೀನವಾಗಿರ್ತಾರೆ. ಉದಾಸೀನ ಅಂದ್ರೆ ನಮ್ಮಲ್ಲಿ ಲೇಜಿನೆಸ್, ಸೋಂಬೇರಿಗಳ ಹಾಗೆ. ಹೌದಾ? ಇಲ್ಲಿ ನನಗೆ ಒಂದು ವಿಷಯ ಗೊತ್ತಾಗ್ಲಿಲ್ಲ. ನೀವು ತಮೋಗುಣಕ್ಕೂ ಉದಾಸೀನ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಮೀರಿ 3 ಗುಣಗಳನ್ನ ಮೀರಿ ನಿಂತವರು ಉದಾಸೀನ ಅಂತ ಹೇಳ್ತಿದ್ದೀರಾ. ಅಲ್ಲೂ ಲೇಜಿ ಅಂತ ಹೇಳಿದ್ರಿ, ಇಲ್ಲೂ ಲೇಜಿ ಅಂತ ಹೇಳ್ತಿದ್ದೀರಾ. ಹಾಗಿದ್ರೆ ಲೇಜಿಯನ್ನ ನಾವು ಯಾವ ರೀತಿ ತಗೋಬೇಕು? ಇಲ್ಲಿ ಉದಾಹರಣೆ ಕೊಡ್ಬೇಕು ಅಂತ ಅಂದ್ರೆ, ಸ್ಕೂಲಲ್ಲಿ ಟೀಚರ್ ಪ್ರಶ್ನೆ ಕೇಳ್ತಾರೆ. ನಾಳೆ ಟೆಸ್ಟ್ ಕೊಡ್ತೀನಿ. ನಾನು ಯಾರತ್ರ ಬೇಕಾದ್ರೂ ಓರಲಿ ನಾನು ಏನೇನ್ ಬೇಕಾದ್ರೂ ಕೇಳ್ಬೋದು ಅಂತ. ಎಲ್ರೂ ಕೈ ಎತ್ತುತ್ತಾ ಇರ್ತಾರೆ. ಮ್ಯಾಮ್, 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 ಮ್ಯಾಮ್ ನಾನ್ ಹೇಳ್ತೀನಿ, ನಾನ್ ಹೇಳ್ತೀನಿ, ನಾನ್ ಹೇಳ್ತೀನಿ. ಅದ್ರಲ್ಲಿ ಇಬ್ರು ಕೈ ಎತ್ತಲ್ಲ. ಒಂದು ನನಗೆ ಆನ್ಸರ್ ಗೊತ್ತಿದೆ. ಮೇಡಮ್ ನನ್ನ ಹೆಸರು ಹೇಳಿದ್ರೆ ಮಾತ್ರ ನಾನು ಉತ್ತರವನ್ನ ಕೊಡ್ತೀನಿ ಅಂತ ಅನ್ನೋರು. ಇನ್ನೊಬ್ರು ಯಾರು ಕೈ ಎತ್ತಲ್ಲಪ್ಪ ಅಂತ ಅಂದ್ರೆ, ಅಯ್ಯೋ! ನಾನು ಓದೇ ಇಲ್ಲ. ನಾನು ಕೈ ಎತ್ತಿ ಬಿಟ್ರೆ, ನಾನ್ ತಪ್ಪು ಉತ್ತರ ಕೊಟ್ರೆ ಇಡೀ ಸ್ಕೂಲ್‌ನವ್ರು ನಗ್ತಾರೆ ಅಂತ. ನೋಡಿ. ಅದೇ ರೀತಿ ಇಲ್ಲಿ ಉದಾಸೀನ ಅಂತ ಅಂದ್ರೆ, ಲೇಜಿನೆಸ್ ಅಂತ ಅಂದ್ರೆ ಅವರಿಗೆ ಬೈ ಬರ್ತ್ ಉದಾಸೀನವಾಗೇ ತಮೋಗುಣದವ್ರು ಹುಟ್ಬಿಟ್ಟಿರ್ತಾರೆ. ಆದ್ರೆ ಇಲ್ಲಿ ಉದಾಸೀನ ಅಂದ್ರೆ ಅವರು ಸೋಂಬೇರಿ ತರ ಇರ್ತಾರೆ ಅಷ್ಟೇ. ಬಟ್ ದೇ ಆರ್ ನಾಟ್. ಇದಕ್ಕೆ ಒಂದು ಸುಂದರವಾದ ಉದಾಹರಣೆ ಮಧ್ವಾಚಾರ್ಯರು ಕೊಡ್ತಾ ಹೋಗ್ತಾರೆ. ಸಾರಿ, ಮಧ್ವಾಚಾರ್ಯರಲ್ಲ, ಕ್ಷಮೆ ಇರ್ಲಿ. ಆ ಕೃಷ್ಣ ಈ ಪಟ್ಟಾಭಿಷೇಕ ಎಲ್ಲ ಆದ್ಮೇಲೆ ಅರ್ಜುನ ಕೇಳ್ತಾನೆ. ಕೃಷ್ಣ, ನೀನಲ್ಲಿ ನನಗೆ ಭಗವದ್ಗೀತೆಯನ್ನ ಉಪದೇಶ ಮಾಡಿದ್ಯಲ್ಲ, ಆಗ ನಾನು ತುಂಬಾ ಗಮನ ಎಲ್ಲೆಲ್ಲೋ ಇತ್ತು. ನೀನ್ ನನಗ್ ಮತ್ತೆ ಅದನ್ನ ಎಕ್ಸ್‌ಪ್ಲೇನ್ ಮಾಡ್ತೀಯಾ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ, ಆಗ ನನಗೆ ತುಂಬಾ ನಾನು ಹುಮ್ಮಸ್ಸಿನಲ್ಲಿದ್ದೆ, ಹುರುಪಿನಲ್ಲಿದ್ದೆ. ನಾನ್ ನಿನಗೆ ಭಗವದ್ಗೀತೆ ಉಪದೇಶ ಮಾಡಿದೆ. ಈಗ ನಾನ್ ನಿನಗ್ ಭಗವದ್ಗೀತೆ ಹೇಳೋದಿಕ್ಕಾಗೋದಿಲ್ಲ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಂಗೊಂದು ಕತೆ ಹೇಳ್ತೀನಿ ಅಂತ ಹೇಳಿ ಒಂದು ಕಥೆಯನ್ನ ಕೃಷ್ಣ ಹೇಳ್ತಾ ಹೋಗ್ತಾನೆ. ಇದು ಮಹಾಭಾರತದಲ್ಲೇ ಬರುವಂತದ್ದು. ಒಬ್ಬ ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣ ಸೋಂಬೇರಿಯಾಗಿರ್ತಾನೆ, ಉದಾಸೀನವಾಗಿ ಇರ್ತಾನೆ. ಅವಳ ಅವನ ಹೆಂಡತಿ ನೋಡೋ ತನಕ ನೋಡ್ತಾಳೆ, ನೋಡೋ ತನಕ ನೋಡ್ತಾಳೆ. ಇದೇನಪ್ಪ ಇದು, ಎಲ್ರೂ ಕೆಲ್ಸಕ್ಕೆ ಹೋಗ್ತಾರೆ, ನನ್ನ ಗಂಡ ಕೆಲಸ ಮಾಡೋದಿಲ್ಲ, ಹೋಮ ಹವನಗಳನ್ನ ಮಾಡೋದಿಲ್ಲ. ಯಾಕೆ ಇಲ್ಲಿ ಹೋಮ ಹವನ ಅಂತಾನೆ ಹೇಳ್ತಿದ್ದಾರೆ ಅಂದ್ರೆ, ಬ್ರಾಹ್ಮಣರ ಮುಖ್ಯ ಕರ್ತವ್ಯ ಅವಾಗ ಏನಾಗಿತ್ತು, ಅವರ ವರ್ಣದ ಮುಖ್ಯ ಕರ್ತವ್ಯ ಏನಾಗಿತ್ತು ಅಂತ ಅಂದ್ರೆ ಹೋಮ ಹವನವನ್ನ ಮಾಡೋದು. ಎಲ್ರೂ ಮಾಡ್ತಾ ಇದಾರೆ, ಇವನು ಮಾಡ್ತಾ ಇಲ್ವಲ್ಲ. ಅವಾಗ ಒಂದು ದಿನ ತುಂಬಾ ಬೇಜಾರು ಮಾಡ್ಕೊಂಡು ಆಕೆ ಕೇಳೇ ಬಿಡ್ತಾಳೆ. ಎಲ್ರೂ ಅಧ್ಯಯನ ಮಾಡ್ತಾ ಇದ್ದಾರೆ, ಎಲ್ರೂ ಹೋಮ ಹವನವನ್ನ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ನಾನು ಬ್ರಾಹ್ಮಣ ಅಂತಿರೋದು ವರ್ಣ. ಅಂದ್ರೆ ನಾವು ವರ್ಣವನ್ನ ತೆಗೆದುಕೊಂಡಾಗ ಅವರ ಕೆಲಸ ಏನು ಅಂದ್ರೆ ವೇದಾಧ್ಯಯನ, ಅಧ್ಯಯನ ಹಾಗೂ ಹೋಮ ಹವನವನ್ನ ಮಾಡೋದು. ಆಗ ಆತ ಹೇಳ್ತಾನೆ, ಯಾರು ಹೇಳಿದ್ರು ನಾನ್ ಮಾಡ್ತಿಲ್ಲ ಅಂತ? ನಾನು ಹೋಮವನ್ನ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ಹೋಮ ಹವನವನ್ನ ಮಾಡ್ತಾ ಇದ್ದೀನಿ. ಅವಳಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ನನ್ನ ಕಣ್ಣು ಮುಂದೆನೆ ನೀವು ಕೂತ್ಕೊಂಡಿದ್ದೀರಾ. ಎಲ್ಲಿ ಹೋಮ ಹವನ ಮಾಡ್ತಾ ಇದ್ದೀರಾ? ಎಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರಾ? ನೀವ್ ಯಾಕೆ ನನ್ನ ಹತ್ರ ಮತ್ತೆ ಸುಳ್ಳು ಹೇಳ್ತಾ ಇದ್ದೀರಾ? ಆಕೆ ತುಂಬಾ ಗೋಗರಿತಾಳೆ. ಆಗ ಆ ಬ್ರಾಹ್ಮಣ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತ ಅಂದ್ರೆ, ಹೋಮ ಮಾಡುವಾಗ ನಾವು ಯಾವುದನ್ನ ಹೇಳ್ತೀವಿ, ಒಂದು ಮಂತ್ರವನ್ನ ಹೇಳು ಅಂತ ಅಂದಾಗ, ಆಹುತಿಯನ್ನ ಹಾಕ್ಬೇಕಾದ್ರೆ ಇದಮ್ನ ಮಮಃ, ಇದು ನನ್ನದಲ್ಲ, ಇದು ನನ್ನದಲ್ಲ, ಇದು ನನ್ನದಲ್ಲ ಅಂತಾನೆ ಹೋಮ ಹವನಕ್ಕೆ ಆಹುತಿ ಹಾಕ್ತಿವಲ್ವಾ. ಅದೇ ರೀತಿ ನಾನು ಸಹ ಇಲ್ಲಿ ನೀನ್ ಅನ್ಕೊಳ್ತಾ ಇದೀಯ, ಇಲ್ಲಿ ನನ್ ಗಂಡ ಸುಮ್ನೆ ಕುತ್ಕೊಂಡಿದ್ದಾನೆ ಅಂತ, ನಾನು ಸಹ ಇಲ್ಲಿ ಹೋಮವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಅವಳಿಗೆ ಆಶ್ಚರ್ಯ ಮತ್ತೆ ಕೋಪ, ಬೇಜಾರು ಎಲ್ಲ ಇರುತ್ತೆ. ಹೇಗೆ ಹೋಮ ಮಾಡ್ತಾ ಇದ್ದೀರಾ? ಎಲ್ಲಿದೆ ಇಲ್ಲಿ ಅಗ್ನಿ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಹೋಮ ಮಾಡಬೇಕು ಅಂತ ಅಂದ್ರೆ ನೀನು ಯಾಕೆ ಹಾಗೆ ಅನ್ಕೊಳ್ತೀಯ? ನಾನು
ಇಟ್ಟಿಗೆಯನ್ನ ಜೋಡಿಸಿ ಅಲ್ಲಿ ಅಗ್ನಿಯನ್ನ ಆಹ್ವಾನೆಯನ್ನ ಮಾಡಿ ಅದಕ್ಕೆ ನಾನು ಆಹುತಿಯನ್ನ ಹಾಕಬೇಕು ಅಂತ. ಅದೇ ತಪ್ಪು. ಯಾಕೆ ಅಂತ ಅಂದ್ರೆ ಭಗವಂತ ಸಪ್ತ ಜಿಹ್ವ ಅಂತ ಅವನು 7 ನಾಲಿಗೆಗಳಿಂದ ಆಹುತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಹಾಗಾಗಿ ನಾನು ನನ್ನ ಕಣ್ಣಿನಿಂದ ರೂಪದ ಹೋಮವನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ನಾನು ಕಣ್ಣಿನಿಂದ ಇಲ್ಲಿ ಏನೆಲ್ಲ ನೋಡ್ತಾ ಇದ್ದೀನಿ, ಭಗವಂತ ಇದು ನನ್ನದಲ್ಲ, ಇದು ನೀನು ನನಗೆ ಕೊಟ್ಟಿರುವಂತಹ ಒಂದು ಅತ್ಯಮೂಲ್ಯವಾದಂತಹ ಕೊಡುಗೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ನೋಡಿದ್ದೆಲ್ಲ ಭಗವಂತ ಇದು ನಿನ್ನ ಸೃಷ್ಟಿ, ನಾನು ನಿನಗೆ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಕಿವಿಯಿಂದ ನಾದದ ಹೋಮ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರು ಏನೇ ಮಾತಾಡಿದ್ರು ಭಗವಂತ ನೀನು ಸರ್ವ ಶಬ್ದ, ಹಾಗಾಗಿ ಎಲ್ಲ ನಿನ್ನ ನಾಮವೇ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಮೂಗಿನಿಂದ ಗಂಧದ ಆಹುತಿ, ಅಂದ್ರೆ ಇಲ್ಲೆಲ್ಲ ಎಲ್ರೂ ಹವನವನ್ನ ಮಾಡ್ತಿದ್ದಾರೆ, ಅಲ್ಲಿ ಒಳ್ಳೆಯ ಪರಿಮಳ ಬರ್ತಿದೆ, ನಾನು ಭಗವಂತನಿಗೆ ತೆಗೆದುಕೋ ಈ ಆಹುತಿಯನ್ನ ಕೊಡ್ತಾ ಇದ್ದೀನಿ. ಹಾಗೆ ನಾಲಿಗೆಯಿಂದ ಆಹಾರದ ಆಹುತಿ, ಕೇವಲ ಸಾತ್ವಿಕವಾದಂತಹ ಆಹಾರವನ್ನ ಮಾತ್ರ ನಾನು ತಿಂತಾ ಇದ್ದೀನಿ. ತಿನ್ಬೇಕಾದ್ರೆ ಇದು ಭಗವಂತ ಇದು ನಿನ್ನ ಪ್ರಸಾದ, ನಾನು ನಿನಗೆ ಆಹುತಿಯನ್ನ ಹಾಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ತೊಗಲಿನಿಂದ ಸ್ಪರ್ಶದ ಆಹುತಿ, ಹಾಗೆ ಮನಸ್ಸು ಮತ್ತು ಬುದ್ಧಿಯನ್ನ ನಿಗ್ರಹ ಮಾಡೋದ್ರಿಂದ ನಾನು 7 ನಾಲಿಗೆಗಳಿಂದ ನನ್ನಲ್ಲಿ ನನ್ನ ಒಳಗೇ ಇರುವಂತಹ ಭಗವಂತನಿಗೆ ಪ್ರತಿನಿತ್ಯ ಆಹುತಿಯನ್ನ ಹಾಕ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಕೆ ಫುಲ್ ಆಶ್ಚರ್ಯವಾಗ್ಬಿಟ್ಟು ಹೌದಾ ಅಂತ ಹೇಳ್ತಾಳಂತೆ. ಅಂದ್ರೆ ಅವರ ನಡವಳಿಕೆ ಹೇಗಿರುತ್ತೆ ಅನ್ನೋದಕ್ಕೆ ಇದು ಸರಿಯಾದ ಉದಾಹರಣೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಭಗವಂತ 7 ನಾಲಿಗೆಗಳಿಂದ ಆಹುತಿಯನ್ನ ಸ್ವೀಕಾರ ಮಾಡ್ತಾ ಹೋಗ್ತಾನೆ. ಹಾಗೆ ಇದಕ್ಕೆ ಇನ್ನೂ ಒಂದು ಉದಾಹರಣೆಯಾಗಿ ಕೊಡ್ತಾ ಹೋಗ್ತಾರೆ. ಹನುಮನ ಉದಾಹರಣೆಯನ್ನ ಕೊಡ್ತಾರೆ. ಅಂದ್ರೆ ಹನುಮಂತ ಲಂಕೆಗೆ ಹೋಗ್ತಾನೆ. ಲಂಕೆಗೆ ಹೋದಾಗ ತಾಯಿ ಸೀತೆಯನ್ನ ಹುಡುಕ್ಬೇಕಾಗತ್ತೆ. ಆ ಆತನಿಗೆ ಹೇಗೆ ತಾಯಿಯನ್ನ ಹುಡುಕೋದು ಅಂತ ಗೊತ್ತಾಗೋದಿಲ್ಲ. ರಾತ್ರಿ ಪ್ರತಿಯೊಂದು ಮನೆಯ ಕಿಟಕಿಯನ್ನ ಇಣಿಕಿ 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 ನೋಡ್ತಾನಂತೆ. ಆ ಇಣಿಕಿ ನೋಡಿದಾಗ ನಮ್ಮೆಲ್ರಿಗೂ ಗೊತ್ತು, ಕೆಲವರು ಅರೆಬರೆ ವಸ್ತ್ರವನ್ನ ತೊಟ್ಟಿರ್ತಾರೆ, ಕೆಲವರು ಹೇಗ್ ಬೇಕೋ ಹಾಗೆ ಮಲಗಿರ್ತಾರೆ, ಕೆಲವರು ತನ್ನ ಪತಿಯ ಜೊತೆ ಮಲಗಿರ್ತಾರೆ. ಈ ರೀತಿ ಇಲ್ಲ, ಪ್ರತಿಯೊಂದನ್ನು ಆತ ನೋಡ್ತಾನಂತೆ. ಆ ರೀತಿ ನೋಡಿದಾಗ ಹನುಮನಿಗೆ ಒಂದು ಸಂಶಯ ಬರುತ್ತಂತೆ, ನಾನು ಈ ತರ ಎಲ್ಲ ನೋಡ್ತಾ ಇದ್ದೀನಲ್ಲ, ಇದು ತಪ್ಪಾ ಅಂತ. ನಂತರ ಅವನ ಮನಸ್ಸೇ ಅದಕ್ಕೆ ಉತ್ತರವನ್ನ ಕೊಡುತ್ತಂತೆ. ಇಲ್ಲ ಇಲ್ಲ, ಇದ್ಯಾವುದು ತಪ್ಪಲ್ಲ. ಯಾಕೆ ಅಂತ ಅಂದ್ರೆ ನಾನು ಅವ್ರನ್ನ ಯಾವುದೇ ರೀತಿಯಾದಂತಹ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ ಇಲ್ಲ. ನಾನಿಲ್ಲಿ ನೋಡ್ತಾ ಇರೋದು ನನ್ನ ತಾಯಿ ಸೀತೆ ಇದ್ದಾಳ ಅಂತ ಅಷ್ಟೇ. ನಾನು ನನ್ನ ಕಣ್ಣಿನಲ್ಲಿ ನನ್ನ ತಾಯಿ ಇದ್ದಾಳ ಅಂತ ನೋಡ್ತಿದ್ದೇನೆ ವಿನಃ ಅವರ ಯಾವ ಸ್ಥಿತಿಯಲ್ಲಿದ್ದಾರೆ, ಅವರು ಯಾವ ಅವಸ್ಥೆಯಲ್ಲಿ ಇದ್ದಾರೆ ಅಂತ ನನ್ನನ್ನು ಅದನ್ನ ಸ್ವೀಕಾರನೆ ಮಾಡ್ತಿಲ್ಲ ಅಂತ ಅಂದಾಗ ಇದು ನನಗೆ ದುಃಖದ ಸ್ಪರ್ಶ ಬರೋಕ್ ಸಾಧ್ಯನೇ ಇಲ್ಲ ಅಂತ ಅನ್ಕೊಂತಾನಂತೆ. ಅಂದ್ರೆ ಇದಕ್ಕೆ ಉದಾಹರಣೆಯಾಗಿ ಶುಕಾಚಾರ್ಯರನ್ನು ಕೊಡ್ತಾ ಹೋಗ್ತಾರೆ. ಶುಕಾಚಾರ್ಯರು ರೋಡಿನಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ, ಅದ್ರಲ್ಲೂ ಕೊಳದ ಬಳಿ ಹೋಗ್ಬೇಕಾದ್ರೆ, ಹೆಣ್ಮಕ್ಳು ಸ್ನಾನ ಮಾಡ್ಬೇಕಾದ್ರೆ ಅವ್ರಿಗೇನು ನಾಚಿಕೆನೆ ಆಗ್ತಾ ಇರ್ಲಿಲ್ವಂತೆ. ಶುಕಾಚಾರ್ಯರು ಬಂದ್ರು ಅಂತ ಅವರು ಬಚ್ಚಿಟ್ಕೊಳ್ತಾ ಇರ್ಲಿ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿತ್ತಂತೆ, ಅವರು ನಮ್ಮನ್ನ ಈ ರೀತಿ ನೋಡಿದ್ರು ಅವ್ರು ಏನು ಅನ್ಸೋದಿಲ್ಲ. ಯಾಕೆ ಅಂತ ಅಂದ್ರೆ ಶುಕಾಚಾರ್ಯರಿಗೆ ದೇವರ ಬಗ್ಗೆ ಜ್ಞಾನ ಬಿಟ್ರೆ, ದೇವರ ಬಗ್ಗೆ ನೆನಪು ಬಿಟ್ರೆ ಬೇರೆ ಏನೂ ಇರೋದಿಲ್ಲ ಅಂತ. ಅದೇ ರೀತಿ ಇಲ್ಲಿ ಹನುಮನಿಗೂ ಅಷ್ಟೆ, ಆ ಹೆಣ್ಣುಗಳು ಹೇಗಿದ್ರು ಅನ್ನೋದಕ್ಕಿಂತ ತನ್ನ ತಾಯಿನ ಅಂತ ನೋಡ್ತಿದ್ನೆ ವಿನಃ ಅವನಿಗೆ ಯಾವುದೇ ಕೆಟ್ಟ ಆ ಯೋಚನೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಇದು ಮುಂದುವರೆದು ಹೇಳ್ತಾ ಹೋಗ್ತಾರೆ. ಉದಾಸೀನ ಅನ್ನೋದಕ್ಕೆ ಇದು ಉದಾಸೀನಕ್ಕೆ ಉದಾಹರಣೆಯಾಗಿ ಕೊಟ್ರೆ, ಗುಣೈರ್ಯೋನ ವಿಚಾಲ್ಯತೆ ಅಂತ ಅಂದ್ರೆ ಗುಣಗಳಿಂದ ಅವರಿಗೆ ಏನೂ ಆಗೋದಿಲ್ಲ. ಅಂದ್ರೆ 3 ಗುಣಗಳ ಸ್ಪರ್ಶ ಪ್ರಭಾವ ಏನೂ ಇರೋದಿಲ್ಲ. ನಮಗೆ 3 ಗುಣಗಳ ಸ್ಪರ್ಶ ಇದೆ. ಹಾಗಾಗಿ ಹಸಿವು, ನಿದ್ರೆ, ಬಾಯಾರಿಕೆ. ಆದ್ರೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ಗುಣ ವರ್ತಂ ವರ್ ಗುಣ ವರ್ತಂತ ಇತ್ಯೇವ ಯೋವ ತಿಷ್ಠತಿ ನೇಂಗತೆ. ಅಂದ್ರೆ
ನಾವು ಹೇಳಿದ್ನಲ್ಲ, ನಮಗೆ ತ್ರಿಗುಣಗಳು ಅಂದ ತಕ್ಷಣ ನಮಗೆ ಹಸಿವು, ಬಾಯಾರಿಕೆ, ನಿದ್ರೆ ಎಲ್ಲ ಬರುತ್ತೆ. ನಾವು ಅದಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತೀವಿ. ಆದ್ರೆ ಒಬ್ಬ ಈ 3 ಗುಣಗಳನ್ನ ಮೀರಿ ನಿಂತವನು ಇದ್ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ. ಅಂದ್ರೆ ಇದಕ್ಕೆ ಉದಾಹರಣೆಯಾಗಿ ಆಚಾರ್ಯರನ್ನ ಕೊಡ್ತಾರೆ. ಯಾಕೆಂದ್ರೆ ಆಚಾರ್ಯರು ನಿದ್ರೆಯಲ್ಲೂ, ಕನಸಿನಲ್ಲೂ ಭಗವಂತನ ಬಗ್ಗೆನೆ ಚಿಂತನೆ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅವರಿಗೆ ದೇವರ ಬಗ್ಗೆ ಚಿಂತನೆ ಬಿಟ್ರೆ ಬೇರೆ ಏನೂ ಬರೋದೇ ಇಲ್ಲ. ಅಷ್ಟೇ ಅಲ್ಲ, ಅವರು ಕಷ್ಟ ಬೇಡ ಅಂತ ಹೇಳೋದೇ ಇಲ್ವಂತೆ. ಯಾರು 3 ಗುಣಗಳನ್ನ ಮೀರಿ ನಿಂತವರು ಕಷ್ಟ ಬೇಡ ಅನ್ನಲ್ವಂತ. ಕಷ್ಟ ಬೇಡ ಅಂತ ಅಂದ್ರೆ ಹೇಗಪ್ಪ? ಕಷ್ಟ ಬೇಕು ಅಂತ ಯಾರ್ರೀ ಕೇಳ್ತಾರೆ? ಯಾರು ಕೇಳಲ್ಲ. ಆದ್ರೆ ಇದಕ್ಕೆ ಉದಾಹರಣೆಯಾಗಿ ಪರೀಕ್ಷಿತ ಮಹಾರಾಜನನ್ನ ಕೊಡ್ತಾರೆ. ಯಾಕೆ ಪರೀಕ್ಷಿತ ಮಹಾರಾಜನನ್ನ ಕೊಡ್ತಾರಪ್ಪ ಅಂತ ಅಂದ್ರೆ, ಪರೀಕ್ಷಿತ ಮಹಾರಾಜ ಕಾಡಿಗೆ ಹೋದಾಗ ನಮ್ಮೆಲ್ರಿಗೂ ಗೊತ್ತು ಕತೆ. ಹಾಗಾಗಿ ಇದನ್ನ ತುಂಬಾ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಪರೀಕ್ಷಿತ ಮಹಾರಾಜ ಕಾಡಿಗೆ ಹೋಗ್ತಾನೆ. ಅವನಿಗೆ ತಮಾಷೆಯಿಂದ ಅಲ್ಲಿ ಬಿದ್ದಂತಹ ಸತ್ತ ಹಾವನ್ನ ಋಷಿಗೆ ಹಾಕಿ ಅವಮಾನ ಮಾಡಿ ಬಂದ್ಬಿಡ್ತಾನೆ. ಬರ್ಬೇಕಾದ್ರೇನೆ ಅವನ ಮನಸ್ಸು ವಿಚಲಿತ ಆಗತ್ತೆ. ಇಲ್ಲ, ನಾನು ಇದು ಮಾಡಬಾರ್ದಾಗಿತ್ತು, ಇದು ನಾನ್ ಮಾಡಿದ್ದು ತಪ್ಪು ಅಂತ ಅವನಿಗೆ ಪಾಪ ಪ್ರಜ್ಞೆ ಕಾಡ್ತಾ ಕಾಡ್ತಾ ಅವನಿನ್ನೇನ್ ಅರಮನೆಗೆ ಬರ್ಬೇಕು ಅನ್ನೋಷ್ಟರಲ್ಲೇ ಅವನು ಯೋಚನೆ ಮಾಡ್ತಾನೆ. ಇಲ್ಲ, ಎಲ್ಲವನ್ನ ನಾನು ನನ್ನ ಮಗನಿಗೆ ಕೊಟ್ಬಿಟ್ಟು ನಾನು ಕಾಡಿಗೆ ಹೋಗ್ಬಿಡ್ತೀನಿ, ಏಕೆಂದ್ರೆ ನಾನು ಮಾಡಿದ್ದು ತಪ್ಪು ಅಂತ ಅವನ ಯೋಚನೆ ಬರುತ್ತೆ. ಅಷ್ಟ್ರೊಳಗಾಗ್ಲೇ ನಮ್ಮೆಲ್ರಿಗೂ ಗೊತ್ತು, ಅವನಿಗಾಗ್ಲೇ ಅವರ ಮಗ ಬಂದು ಶಾಪ ಕೊಟ್ಟು ಅದನ್ನ ಒಬ್ಬ ಗುರು ಯುವಕ ಬಂದು ಹೇಳ್ತಾನೆ. ನಿಮಗೆ ಈ ರೀತಿ ಶಾಪ ಇದೆ, ತಕ್ಷನಿಂದಲೇ ನಿಮಗೆ ಸಾವಾಗ್ಬೇಕು, ತಕ್ಷ ಕಚ್ಚಬೇಕು ಅಂತೆಲ್ಲ ಆಗಿದೆ. ಆಗ ಅವ್ನು ಬೇಜಾರ್ ಮಾಡ್ಕೊಳಲ್ಲ, ಅವನಿನ್ನೂ ಖುಷಿ ಪಡ್ತಾನೆ. ಅಬ್ಬಾ, ಸದ್ಯ ನನಗೆ ಇದರಿಂದ ಮುಕ್ತಿ ಸಿಕ್ತಲ್ಲಪ್ಪ. ಯಾಕೆ ಅಂದ್ರೆ ನಾನು ತಪ್ಪು ಮಾಡ್ಬಿಟ್ಟಿದ್ದೆ. ತಪ್ಪು ಮಾಡಿದಾಗ ಏನಾದ್ರೂ ಒಂದು ಶಿಕ್ಷೆ ಆಗ್ಲೇಬೇಕಿತ್ತು. ಹಾಗಾಗಿ ನನಗೆ ಇದು ಶಿಕ್ಷೆ ಸಿಗ್ತಾ ಇದೆ. ಅಲ್ಲಿಗೆ ನನ್ನ ಈ ಜನ್ಮದಲ್ಲಿ ಮಾಡಿದಂತಹ ತಪ್ಪಿಗೆ ಈ ಜನ್ಮದಲ್ಲೇ ನನಗೆ ಮುಕ್ತಿ ಸಿಗ್ತಾ ಇದೆ ಅಂದ್ರೆ ಅದಕ್ಕಿಂತ ಸಂತೋಷವಾದ ವಿಷಯ ಇನ್ನೇನಿರೋದಕ್ಕೆ ಸಾಧ್ಯ ಅಂತ ಅವನು ಖುಷಿ ಪಡ್ತಾನಂತೆ. ಹಾಗಾಗಿ ಅವನು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗ್ತಾನೆ ಹಾಗೂ ಭಾಗವತವನ್ನ ಕೇಳ್ತಾನೆ. ಅಂದ್ರೆ ಆ 7 ದಿನವನ್ನ ಸದುಪಯೋಗ ಮಾಡ್ಕೋಬೇಕು ಅಂತ. ಅಟ್ ದ ಸೇಮ್ ಟೈಮ್ ಅವನ ಮನಸ್ಸೂ ಸಹ ಪರಿವರ್ತನೆ ಆಗಿ ಅವನೇ ಹೇಳ್ತಾನೆ, ಇಲ್ಲ, ನನ್ನನ್ನ ನೀನು ಬಂದು ಕಚ್ಚಬೇಕು. ಯಾಕೆ ಅಂತ ಅಂದ್ರೆ ನಾನು ನನ್ನ ಭಗವಂತನನ್ನ ಹೋಗಿ ಸೇರ್ಬೇಕು ಅಂತ. ಅಂದ್ರೆ ಈಗ ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ, ಕೆಲವೊಮ್ಮೆ ತಪ್ಪು ಮಾಡ್ತೀವಿ. ತಪ್ಪು ಮಾಡಿದಾಗ ಅಯ್ಯೋ ಅವ್ರೇನಾದ್ರು ಶಿಕ್ಷೆ ಕೊಟ್ಬಿಟ್ರೆ, ನೋ, ನಾವ್ ಆ ಶಿಕ್ಷೆಗೆ ಸಿದ್ಧ ಆಗಬೇಕು. ಯಾಕೆ ಅಂತ ಅಂದ್ರೆ ನಾನ್ ತಪ್ಪು ಮಾಡಿದೀನಿ. ಇಫ್ ದೇ ಆರ್ ಪನಿಷಿಂಗ್, ದಟ್ಸ್ ವೆಲ್ ಅಂಡ್ ಗುಡ್. ಆದ್ರೆ ಮತ್ತೆ ಆ ತಪ್ಪನ್ನ ಮರುಕಳಿಸಕ್ಕೆ ಹೋಗ್ಬಾರ್ದು. ಹಾಗಾಗಿ 3 ಗುಣಗಳನ್ನ ಮೀರಿ ನಿಂತವರಲ್ಲ ನಡವಳಿಕೆ ಹೇಗಿರುತ್ತೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಹೋದ. ಮೊದಲನೇದಾಗಿ ಅವರ ಲಕ್ಷಣದ ಬಗ್ಗೆ ಹೇಳ್ತಾನೆ, ಎರಡನೇದಾಗಿ ಅವರ ನಡವಳಿಕೆಯನ್ನ ಹೇಳ್ತಾ ಹೋಗ್ತಾರೆ. ಹಾಗಿದ್ರೆ 3 ಗುಣಗಳನ್ನ ಮೀರಿ ನಿಂತವರು ಇದಾರ ಅಂದ್ರೆ, ಹೌದು ಇದಾರೆ ಅಂತನೂ ಹೇಳ್ತಾನೆ. ಅವ್ರು ಯಾರು? ಅವ್ರು ಇನ್ನೂ ಹೇಗೆಲ್ಲ ಇದಾರೆ? ಈಗ ಉದಾಹರಣೆಯಾಗಿ ಪರೀಕ್ಷಿತ ಮಹಾರಾಜನ ಕತೆ ಕೇಳಿದ್ವಿ, ಶುಕಾಚಾರ್ಯರ ಕಥೆಯನ್ನ ಕೇಳಿದ್ವಿ, ಹನುಮನ ಕಥೆಯನ್ನ ಕೇಳಿದ್ವಿ. ಇನ್ನೂ ಯಾರೆಲ್ಲ ಇದಾರೆ? ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾಗವತದ ತುಂಬಾ ಸುಂದರವಾದ ಕತೆ ಜಡಭರತ. ಅಂದ್ರೆ ಜಡಭರತನು ಹಾಗೆ, ಏನು ಅಂದ್ರೆ ಹೊರಗಿನ ಯಾವ ಆಸೆಯನ್ನು ಇಟ್ಕೊಳ್ಳದೆ ಕೇವಲ ಅವನ ಕರ್ತವ್ಯ ಮಾಡ್ತಿರ್ತಾನೆ. ಯಾರು ಏನ್ ಕೆಲ್ಸ ಕೊಟ್ರು ಮಾಡ್ತಿರ್ತಾನೆ. ಆದ್ರೆ ಅವನ್ಗಿದ್ದಿದ್ದೊಂದೇ, ನಾನು ನನ್ನ ಭಗವಂತನನ್ನ ಸೇರ್ಬೇಕು ಅಂತ. ಹಾಗೆ ನಾವುಗಳು ಅಷ್ಟೇ, ಹೊಸ ವರ್ಷದಲ್ಲಿ ಏನೇನೋ ರೆಸೊಲ್ಯೂಷನ್ಸ್ ತಗೊಳ್ತೀವಿ ಅಲ್ವಾ? ನಾವು ರೆಸೊಲ್ಯೂಷನ್ ತಗೋಬೇಕು. ಏನಂತ? ನಾನು ಸಹ ನನ್ನ ಭಗವಂತನನ್ನ ಸೇರ್ತೀನಿ. ಯಾಕೆ ಅಂತ ಅಂದ್ರೆ, ಮಾನವನಾಗಿ ಹುಟ್ಟಿದೀನಿ ಅಂತ ಅಂದ್ರೇನೆ ನನ್ನ ಎಷ್ಟೋ ಜನ್ಮದ ಪಾಪಗಳನ್ನ ಕಳೀತಾ ಇದ್ದಾನೆ ಭಗವಂತ. ಅದ್ರಲ್ಲೂ ಭಗವದ್ಗೀತೆಯ ಅರ್ಥವನ್ನ ತಿಳಿಸುವಂತಹ ಕೆಲಸ ಅವನೇ ಮಾಡ್ತಾ ಇದ್ದಾನೆ. ಹಾಗಾಗಿ ಎಲ್ಲವುದೂ ಸಹ ಸುಯೋಗ ಅನ್ನೋ ಹಾಗೆ ನಾವು ಸ್ವೀಕಾರ ಮಾಡ್ತಾ, ಇದು ಎಲ್ಲ ಜೀವನದಲ್ಲಿ ನಾವು ಏನ್ ಕೇಳ್ತಾ ಇದ್ದೀವಿ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ, ಎಸ್, ಐ ವಿಲ್ ಅಕ್ಸೆಪ್ಟ್ ಇಟ್ ಅಂತ. ಈಗ ನಾವು ಯಾರಿಗೂ ಸಹ ಕಷ್ಟ ಬರಬಾರ್ದು, ನೋ, ನಾನು ಎಲ್ಲವನ್ನ ಸ್ವೀಕಾರ ಮಾಡ್ತೀನಿ ಅನ್ನುವಂತಹ ಒಂದು ಮನಸ್ಥಿತಿ ಬಂದು ನಮ್ಮನ್ನ ಭಗವಂತ ಕೈ ಹಿಡಿದು ಕಾಪಾಡಬೇಕು ಅನ್ನೋದೊಂದೇ ನಮಗೂ ಸಹ ಬರ್ಬೇಕಾಗಿರೋದು.
ಹಾಗಾಗಿ ಆ ತ್ರಿಗುಣಗಳು ಬರಬಾರ್ದು ಅಂದ್ರೂ ನಾವು ಮತ್ತೆ ಭಗವಂತನಿಗೆ ಶರಣಾಗ್ಬೇಕು. ಭಗವಂತ ನನಗೆ ತ್ರಿಗುಣಗಳನ್ನ ಕೊಡ್ಬೇಡಪ್ಪ. ನೀನ್ ಏನ್ ಕರ್ತವ್ಯ ಕೊಟ್ಟಿದ್ಯಾ ಇಲ್ಲಿ, ನಾನು ಕರ್ತವ್ಯ ಅಂತ ಮಾಡ್ತೀನಿ, ನನ್ನ ಕರ್ತವ್ಯ ಅಂತ ಮಾಡಲ್ಲ ಅಂತ ಕೆಲವೊಂದು ಶಪಥವನ್ನ ತಗೊಳ್ತಾ ಭಗವಂತನಿಗೆ ಇನ್ನಷ್ಟು ಮತ್ತಷ್ಟು ಹತ್ತಿರವಾಗುವಂತಹ ಒಂದು ಪುಟ್ಟ ಕೆಲಸವನ್ನಂತೂ ಖಂಡಿತ ನಾವೆಲ್ಲರೂ ಸಹ ಮಾಡ್ಬೋದು. ಸರ್ವೇ ಜನ ಸುಖಿನೋ ಭವಂತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಏಕೆಂದ್ರೆ ನಾವು ಯಾವುದೇ ಕೆಲಸವನ್ನ ಮಾಡಿದ್ರೂ ಸಹ ಅದು ಭಗವಂತನಿಗೆ ಅರ್ಪಿತ. ಹಾಗಾಗಿ ಎಲ್ಲವುದೂ ಸಹ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.